ನಮಸ್ತೆ ಸ್ನೇಹಿತರೆ. ಇವತ್ತು AIDYO ಇಂದ ನಾವು ಏನು ಸರಣಿ ಚರ್ಚಾ ಗೋಷ್ಠಿಗಳನ್ನ ಹಾಕೋತಾ ಇದೀವಿ. ಅದರಲ್ಲಿ ಇದು 4ನೇ ಸುತ್ತು. ಇವತ್ತು ನಾವು ಅನ್ಕೊಂಡಿರೋದು ಟಾಪಿಕ್ ಏನು ಪ್ಯಾಕೇಜ್ಗಳ ಘೋಷಣೆ ಆಗ್ತಾ ಇದೆ. ರೀಸೆಂಟ್ ಆಗಿ ನಾವೆಲ್ಲ ನೋಡಿದೀವಿ, ಈ 20 ಲಕ್ಷ ಕೋಟಿ ಅಂತ ಲಾಕ್ಡೌನ್ ಡಿಕ್ಲೇರ್ ಆದಾಗ ಒಂದಷ್ಟು ಪ್ಯಾಕೇಜ್ಗಳಂತೆಲ್ಲ ಅನೌನ್ಸ್ ಆಯ್ತು. ಈ ಪ್ಯಾಕೇಜ್ಗಳು ಡಿಕ್ಲೇರ್ ಮಾಡೋದ್ರಿಂದ ಇವತ್ತಿನ ನಿರುದ್ಯೋಗದ ಸಮಸ್ಯೆನ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯನಾ ಸರ್ಕಾರದ ಕೈನಲ್ಲಿ? ಈ ಒಂದು ಟಾಪಿಕ್ ಮೇಲೆ ನಾವು ಚರ್ಚೆನ ಹಮ್ಮಿಕೊಂಡಿರೋದು. ತಾವೆಲ್ಲ ನೋಡಿರ್ತೀರಾ ಹೇಗೆ ಲಾಕ್ಡೌನ್ ದಡಾರ್ ಅಂತ ಡಿಕ್ಲೇರ್ ಮಾಡಿದ್ರು ಸರ್ಕಾರ. ಆಲ್ಮೋಸ್ಟ್ ಒಂದು 4 ಅವರ್ ಗ್ಯಾಪ್ ನ ಮಾತ್ರ ಕೊಟ್ಬಿಟ್ಟು ಸರ್ಕಾರ ಲಾಕ್ಡೌನ್ ಡಿಕ್ಲೇರ್ ಮಾಡ್ಬಿಟ್ರು. ಲಾಕ್ಡೌನ್ ಡಿಕ್ಲೇರ್ ಮಾಡ್ತಾ ಇದ್ದಂಗೆನೆ ನಾವು ನೋಡಿದ್ದು ಜನಗಳು ದೇವರ್ ಇನ್ ಪ್ಯಾನಿಕ್. ಎಲ್ಲರಿಗೂ ಕೂಡ ಆತಂಕ ಆಗೋಯ್ತು. ಇವಾಗ ನೆಕ್ಸ್ಟ್ ಊರುಗಳಿಗೆ ತಲುಪೋದು ಹೇಗೆ, ಇಲ್ಲಿರೋರ್ ಜೀವನ ಹೇಗೆ, ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಯ್ತು. ಈ ಪ್ರಶ್ನೆಗಳಿಗೆ ಯಾವುದಕ್ಕೂ ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ಲ. ಲಾಕ್ಡೌನ್ ಡಿಕ್ಲೇರ್ ಆಗೋಯ್ತು. ಇಲ್ಲಿ ಸ್ನೇಹಿತರೆ ನಾವು ನೋಡೋದು ಕೊರೋನಾ ಬರೋದಕ್ ಮುಂಚೆನೂ ಕೂಡ, ಕೊರೋನಾ ಪ್ಯಾಂಡಮಿಕ್ ಸ್ಪ್ರೆಡ್ ಆಗೋದಕ್ಕೆ ಮುಂಚೆನೂ ಕೂಡ ನಮ್ಮ ಒಂದು ಎಕಾನಮಿ ಏನಿದೆ, ನಮ್ಮ ಆರ್ಥಿಕತೆ ಬಿಕ್ಕಟ್ಟಿಗೆ ಬಂದಿತ್ತು ಆಲ್ರೆಡಿ. ಸೊ ಇವಾಗ ಲಾಕ್ಡೌನ್ ಡಿಕ್ಲೇರ್ ಆಯ್ತು. ಡಿಕ್ಲೇರ್ ಆದ ನಂತರ ಇಡೀ ಜನಜೀವನನೇ ಸ್ಥಗಿತ ಆಗೋಯ್ತು. ಅಲ್ಲಿ ಒಂದು ಪ್ರಾಬ್ಲಮ್ ಇನ್ನ ಹೆಚ್ಚು ತೀವ್ರ ಆಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ನಾವು ಕೇಳಿರೋದು 45 ಇಯರ್ಸ್ಗೆ ಹಿಂದೆ ಏನ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಷ್ಟು ಸೋರಿಂಗ್ ಆಗಿತ್ತು, ಆ ಪ್ರಮಾಣಕ್ಕೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಮುಟ್ಟಿದೆ ಅನ್ನೋದನ್ನ ನಾವು ಕೇಳಿದ್ವಿ ಬಿಫೋರ್ ಲಾಕ್ಡೌನ್. ಲಾಕ್ಡೌನ್ ಆದ್ಮೇಲೆ ಸುಮಾರು ಒಂದು ಅಂದಾಜಿನ ಪ್ರಕಾರ 15 ಕೋಟಿ ಜನ ಕೆಲ್ಸಗಳನ್ನ ಕಳ್ಕೊಂಡಿದ್ದಾರೆ. ಹಲವಾರು ಸೆಕ್ಟರ್ಗಳಲ್ಲಿ ಕೆಲ್ಸಗಳನ್ನ ಕಳ್ಕೊಂಡಿದ್ದಾರೆ ಜನಗಳು ಅನ್ನೋದನ್ನ ಕೇಳ್ತಾ ಇದೀವಿ. ಇಲ್ಲಿ ಈ ಒಂದು ಪ್ರಾಬ್ಲಮ್ ಇನ್ನ ಹೆಚ್ಚು ತೀವ್ರ ಆಗಿದೆ. ಇವಾಗ ಈ ಪ್ರಾಬ್ಲಮ್ ನ ಅಡ್ರೆಸ್ ಮಾಡೋದಕ್ಕೆ ಸರ್ಕಾರ ಏನ್ ಕ್ರಮ ತಗೋತಾ ಇದೆ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಇರೋದು. ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಟ್ಯಾಕಲ್ ಮಾಡೋದಕ್ಕೆ ನಾವು ನರೇಗಾ ಸ್ಕೀಮ್ ಏನಿದೆ, ಮಹಾತ್ಮ ಗಾಂಧಿ MGNREG ಆ ಸ್ಕೀಮ್ ಅಡಿಯಲ್ಲಿ ನಾವು ಇನ್ನ ಹೆಚ್ಚು ಹಣ ಪಂಪ್ ಮಾಡ್ತಾ ಇದೀವಿ. ಅದ್ರ ಮೂಲಕ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಈ ಎಕ್ಸಾಕ್ಟ್ಲಿ 20 ಲಕ್ಷ ಕೋಟಿ ಮೂಲಕ ಏನು ಅಚೀವ್ ಮಾಡೋದಕ್ಕೆ ಸಾಧ್ಯ, ಅಥವಾ ಇದರಲ್ಲಿ ಬೊಗಳೆ ಎಷ್ಟಿದೆ? ಸರ್ಕಾರಗಳು ಯಾವುದು ಕೂಡ ಜನಗಳ ಪರವಾದ ನಿಲುವುಗಳನ್ನ ತಗೊಳ್ಳೋದು ನಮಗೆ ಕಾಣಿಸೋದಿಲ್ಲ. ಇಲ್ಲಿ ಇದರಲ್ಲಿ ಬೊಗಳೆ ಎಷ್ಟಿದೆ ಅನ್ನೋದು ಕೂಡ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಬೇಕಾಗಿದೆ. ಈ ದಿಕ್ಕಿನಲ್ಲಿ ಸ್ನೇಹಿತರೆ ನಾವು ಇವತ್ತು ಈ ಒಂದು ಗೋಷ್ಠಿನ ಹಮ್ಮಿಕೊಂಡಿರೋದು. ಈ ಗೋಷ್ಠಿಗೆ ಇವತ್ತು ನಮ್ಮ ಜೊತೆಗೆ ಈ ಒಂದು ವಿಷಯನ ಚರ್ಚೆ ಮಾಡೋದಕ್ಕೆ ಹೆಸರಾಂತ ಪ್ರಗತಿಪರ ಚಿಂತಕರು ಹಾಗೂ ವಿಮರ್ಶಕರು, ಇವರು ಹಲವಾರು ವಿಷಯಗಳ ಬಗ್ಗೆ ತಮ್ಮ ವಿಮರ್ಶೆನ ತಿಳಿಸ್ತಾರೆ. ಇಲ್ಲಿ ಅವರು KC ರಘು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದಿ ಶೋ. ಇವರು ಆಕ್ಚುಲಿ ವೆಲ್ ನೋನು ಆಹಾರ ತಜ್ಞರು ಅಂತ ಹೇಳಿ. ಬಟ್ ಇವರು ನಮಗನ್ಸೋದು ಸೊಸೈಟಿನಲ್ಲಿ ಬರುವಂತ ಹಲವಾರು ಪ್ರಾಬ್ಲಮ್ಸ್ ಗಳ ಬಗ್ಗೆ ಅವರು ಕಮೆಂಟ್ಗಳನ್ನ ಕೊಡ್ತಾರೆ, ಅವರ ಒಂದು ಚಿಂತನೆಗಳನ್ನ ಹರಿಬಿಡ್ತಾರೆ. ಇಲ್ಲಿ ನಮಗೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದೆ ಅನ್ನೋದು ನಮಗನ್ಸಿದ್ದು. ಅದಕ್ಕೆ ಇವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇವತ್ತು ಟೈಮ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಸರ್, ದಿ ಮೈಕ್ ಇಸ್ ಓವರ್ ಟು ಯು. ಕೈಂಡ್ಲಿ ಮೇಕ್ ಸಮ್ ಇಂಟ್ರೊಡಕ್ಟರಿ ನೋಟ್ಸ್. ಕೆಲವು ವಿಷಯಗಳನ್ನ ನೀವು ದಯವಿಟ್ಟು ಪ್ಲೇಸ್ ಮಾಡಿ ಅಂತ ಕೇಳ್ಕೊತೇವೆ. ಈಗ ವಿನಯ್, ನೀವೇ ಹೇಳಿದ್ರಿ, ಇದರಲ್ಲಿ ಸತ್ಯ ಏನು ಸುಳ್ಳು ಏನು ಅಂತ ಹೇಳೋದು ನಾವು ಹುಡುಕ್ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಯಾರಾದ್ರೂ ಒಂದು ಬಹಳ ದೊಡ್ಡ ಘೋಷಣೆಯನ್ನ ಮಾಡಿದಾಗ ನಮಗೆ ಸಹಜವಾಗಿ ಏನಪ್ಪಾ ಇದು, ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 10% GDP 20 ಲಕ್ಷ ಕೋಟಿಯನ್ನ ನಾವು ಕೊಡ್ತಾ ಇದ್ದೇವೆ ಈ COVID-19 ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸುವ ರೀತಿ ಅಂದಾಗ ಎಲ್ರಿಗೂ ಖುಷಿನೇ ಆಯ್ತು. ಹೌದಪ್ಪ, ಈ ಬೇರೆ ದೇಶಗಳು, ಅಮೆರಿಕ, ಜರ್ಮನಿ, ಇಂಗ್ಲೆಂಡ್, ಬೇರೆ ದೇಶಗಳಿಗೂ ಹೋಲಿಸುವ ರೀತಿಯಲ್ಲಿ 10% GDP-ಯನ್ನ ನಾವು ಕೊಡ್ತಾ ಇದೀವಲ್ಲ ಅಂತ ಹೇಳುವಾಗ ಅವೆಲ್ಲ ಕಂಪೇರ್ ಮಾಡಿ, ಅಫ್ಕೋರ್ಸ್ ಜಪಾನ್ 22% ಮಾಡಿದೆ. ಆದ್ರೆ ಎಲ್ಲ ಮುಂದುವರಿದ ರಾಷ್ಟ್ರಗಳಿಗೆ ಸಮಾನಾಗಿ ನಿಂತು ನಮ್ಮ ಪ್ರಧಾನಿಯವರು 10% ಘೋಷಣೆಯನ್ನ ಮಾಡಿದ್ರು ಅಂತ ಹೇಳಿದಾಗ ನಮ್ಗೆ ಬಹಳ ಖುಷಿಯಾಗಿತ್ತು. ಹೌದು, ಅವತ್ತು ನಾನು ಮೊದಲನೇ ದಿನ ಟೀಕೆ ಮಾಡುವುದು ಸರಿಯಲ್ಲ ಯಾವುದೇ ಒಂದು ಕಾರ್ಯಕ್ರಮವನ್ನ. ನಮ್ಮ ಪ್ರಧಾನಿಯವರು ಹೀಗೆ ಹೇಳ್ತಿದ್ದಾರೆ, 10% ಬಹಳ ದೊಡ್ಡದು ಅಂತ ಹೇಳಿ ನಾವು ಹೇಳಿದ್ವಿ. ಆದ್ರೆ ಡೆವಿಲ್ ಇಸ್ ಇನ್ ದ ಡೀಟೇಲ್ಸ್ ಅಂತ ಹೇಳ್ತಾರೆ. ವಿಷಯಗಳು ಏನು
ಹೇಳಿದ ತಕ್ಷಣ ಆಗ್ತಕ್ಕಂಥದ್ದಲ್ಲ, ಅದನ್ನು ಡೀಟೇಲ್ ನೋಡುವಾಗ ಅದನ್ನ ಹೇಳ್ತಾರೆ. ಇದ್ರ ಈ ವಿಷಯಗಳು ಏನಿದೆ ಅಂತ ಹೇಳುವಾಗ, ನಾವು ವಿಚಾರಣೆ ಮಾಡುವಾಗ ಗೊತ್ತಾಗುವಂಥದ್ದು ಏನು. ಈ 20 ಲಕ್ಷ ಕೋಟಿ ಅಂತ ಹೇಳ್ತಕ್ಕಂಥದ್ದು ಇದರಲ್ಲಿ ಜನರ ಜೇಬಿಗೆ ನೇರವಾಗಿ ಬೀಳುವಂಥದ್ದೇ ಎಷ್ಟು, ಸಾಲದ ರೂಪದಲ್ಲಿ ಎಷ್ಟು, ಇದರಲ್ಲಿ ಕೂಲಿ ಕಾರ್ಮಿಕರಿಗೆ, ಕಡು ಬಡವರಿಗೆ ಏನ್ ಸಿಗ್ತದೆ, ರೈತರಿಗೆ ಏನ್ ಸಿಗ್ತದೆ, ಕೃಷಿಯಲ್ಲಿ ದುಡಿಯುವವರಿಗೆ ಏನ್ ಸಿಗ್ತದೆ, ಮತ್ತೆ ಸಣ್ಣ ಕಿರು ಉದ್ಯಮಗಳಿಗೆ ಏನ್ ಸಿಗ್ತದೆ ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಆಗಿತ್ತು. ಈಗ ನೋಡಿದ್ರೆ ನಾನ್ ಬೇಕಾದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತಾನೆ, ಈ 20 ಅಲ್ಲ, ಆಕ್ಚುಲಿ 21.9 ಅಂತ ಹೇಳೋದು ಆಲ್ಮೋಸ್ಟ್ 21 ಲಕ್ಷ ಕೋಟಿ ಅಂತಾನೆ ತಗೊಳ್ಳೋಣ. 21 ಲಕ್ಷ ಕೋಟಿ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನಮ್ಮ GDP ಇರೋದು 210 ಲಕ್ಷ ಕೋಟಿ. ಅದರಲ್ಲಿ ಸುಮಾರು 10% ಅಂತ ಹೇಳ್ಬೋದು, 205 ಲಕ್ಷ ಕೋಟಿ ಅಂತಾನು ಹೇಳ್ತಾರೆ. ಆವಾಗ ಅದು ಸ್ವಲ್ಪ 10% ಗಿಂತ 11% GDP ಅಂತ ಹೇಳಿದ್ರು ಒಪ್ಕೊಳ್ಬಹುದು. ಆದ್ರೆ ಇದರಲ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ಸರ್ಕಾರದಿಂದ ನೇರವಾಗಿ ಜನರ ಜೇಬಿಗೆ ಹಾಕುವಂಥದ್ದು, ಅಥವಾ ಇಲ್ಲ ನಾನು ಈ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ, ನಿಮಗೆ ನನ್ನಲ್ಲಿ ನೀವು ಕಟ್ಟಿದ ಟ್ಯಾಕ್ಸಿನ ಹಣ ನನ್ನ ಇದೆ, ಇದನ್ನ ನೇರವಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ ಹಣ ಎಷ್ಟು ಅಂತ ಕೇಳಿದ್ರೆ ನಯಾ ಪೈಸಾ ಇಲ್ಲ, 0 ಅಂತ ಹೇಳ್ತೇನೆ ನಾನು. ಯಾಕೆ ಅದನ್ನ ನಾವು ಚರ್ಚೆ ಮಾಡಬಹುದು. 1 ಪೈಸಾ ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಕಾರಣ ಇಷ್ಟೇ, 21 ಲಕ್ಷ ಕೋಟಿಯಲ್ಲಿ 1,70,000 ಕೋಟಿಯನ್ನ ನಾವು ಜನರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದು. ಆ 1,70,000 ಕೋಟಿಯಲ್ಲಿ ಇದಾಗ್ಲೇ ಇರುವ ಪ್ರೋಗ್ರಾಮ್ಗಳನ್ನ, ಇದಾಗ್ಲೇ ಬಜೆಟ್ ಅಲ್ಲಿ ಇದ್ದಿದ್ದನ್ನ, ಇದಾಗ್ಲೇ ಇರುವ ಪ್ರೋಗ್ರಾಮಿನ ದುಡ್ಡು ಹಾಕಿದ್ದನ್ನ ನಾನು ಈಗ ಹಾಕಿದೆ ಅಂತ ಹೇಳಬಾರ್ದು. ಈಗ ಉದಾಹರಣೆಗೆ PM ಕಿಸಾನ್ ಯೋಜನೆ ರೈತರಿಗೆ, PM ಕಿಸಾನ್ ಯೋಜನೆಯಲ್ಲಿ 6,000 ರೂಪಾಯಿನ ಪ್ರತಿ ವರ್ಷದ ರೈತರಿಗೆ ಕೊಡ್ತೀವಿ. ಎಷ್ಟು ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು? 14 ಕೋಟಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ರೈತರ ಕುಟುಂಬಕ್ಕೆ 6,000 ರೂಪಾಯಿ 3 ಕಂತಿನಲ್ಲಿ 2,000 ರೂಪಾಯಿ ಹಾಕ್ಬೇಕಾಗಿತ್ತು. ಅದು ಎಲೆಕ್ಷನ್ ಟೈಮ್ ಬರೋಕ್ಕಿಂತ ಮೊದಲು ಡಿಕ್ಲೇರ್ ಮಾಡಿದ್ದು, ಎಲೆಕ್ಷನ್ ಟೈಮ್ ಬರೋಕ್ಕಿಂತ ಮೊದಲು ಡಿಕ್ಲೇರ್ ಮಾಡಿ ರೈತರ ಅಕೌಂಟಿಗೆ ಹಾಕಿದ್ದು. ಅದು ಆಕ್ಚುಲಿ ಎಲೆಕ್ಷನ್ ಟೈಮ್ ಗಿಂತ ಮೊದಲು ಪ್ರೋಗ್ರಾಮ್ ಮಾಡಿ ಹಣ ಹಾಕಬಾರ್ದು. ಹಣ ಹಾಕಿದ್ರೆ ಅದು ಕರಪ್ಷನ್ ಅಂತ ಆಗುತ್ತೆ. ಹೋಗ್ಲಿ ಬಿಡಿ, ನಮ್ಮ ರೈತರಿಗೋಸ್ಕರ ಮಾಡಿದ್ದಾರೆ, ನಿಮ್ ಎಲೆಕ್ಷನ್ ಟೈಮ್ ಆದ್ರೂ ಒಳ್ಳೇದ್ ಮಾಡಿಯಪ್ಪ ಅಂತ ಒಪ್ಕೊಳ್ಳೋಣ. ಆ ಹಣವನ್ನ ಹಾಕಿದ್ದನ್ನು ಲೆಕ್ಕ ತಗೋಬಾರ್ದು, ಅದನ್ನ ತಗೊಂಡಿದ್ದಾರೆ 2,000 ರೂಪಾಯಿ. ಅದನ್ನ ಏನ್ ಮಾಡಿದ್ದಾರೆ, 1 ತಿಂಗಳು 15 ದಿನ 1 ತಿಂಗಳು ಮೊದಲೇ ಹಾಕಿದ್ದಾರೆ. ಆ ಮೊದಲೇ ಹಾಕಿದ ತಕ್ಷಣ ಅದು ಹೊಸ ಅಕೌಂಟ್ 21 ಲಕ್ಷಕ್ಕೆ ನಾವು ಸೇರ್ಸಕ್ ಆಗಲ್ಲ. ಇನ್ನೊಂದು, PF ಹಣವನ್ನ ನೀವು ಮುಂಗಡವಾಗಿ 3 ತಿಂಗಳು, ನಿಮ್ಮ 3 ತಿಂಗಳು ಟೈಮ್ ಕೊಟ್ರು. ಯಾರ್ಯಾರು PF ಇದೆಯೋ ಅವ್ರು ನೀವು 70% ಹಣ ಡ್ರಾ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದು ನಮ್ಮ ಹಣ ನಾವು ಡ್ರಾ ಮಾಡ್ಕೊಳ್ತೀವಿ ಸ್ವಾಮಿ, ನಮ್ಮ ಹಣ ಡ್ರಾ ಮಾಡೋಕೆ ನಿಮಗೆ ಯಾಕ್ರಿ ಪರ್ಮಿಷನ್? ಮೊದಲು ಇತ್ತು, ಮದುವೆ ಅಂತ ಹೇಳಿದ್ರೆ ಏನಾದ್ರೂ ಇದ್ರೆ PF ಹಣ ಡ್ರಾ ಮಾಡ್ಕೊಳ್ಳೋ ಅವಕಾಶ ಮೊದಲು ಇತ್ತು. ಈಗ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಹಣ ನೀವು ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮ ಹಣನ ನೀವು ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಕೂಡ ತಪ್ಪು. ಯಾಕೆ ಅಂತ ಹೇಳಿದ್ರೆ, PF ಹಣ ಮುಂದೊಂದು ದಿನ ನಮ್ಮ ಮುಗ್ಗಟ್ಟಾದಾಗ, ವಯಸ್ಸಾದಾಗ ನನಗೆ ಪ್ರಯೋಜನಕ್ಕೆ ಬರಲಿ ಅಂತ ನಾನು ಭವಿಷ್ಯಕ್ಕೆ ಕೂಡಿಟ್ಟಿರೋ ಹಣ. ಕೋವಿಡ್ 19 ಖರ್ಚು ಮಾಡಿಕೊಳ್ಳಕ್ಕಲ್ಲ ಅದಿರ್ತಕ್ಕಂಥದ್ದು, ಅದರ ಮಾಡಿ ಅಂತ ಹೇಳಿದ್ರು. ಅದರಿಂದ ಕೂಡ ನೇರವಾಗಿ ಏನು ಪ್ರಯೋಜನ ಆಗ್ತಕ್ಕಂಥದ್ದು ಅಲ್ಲ. ಇನ್ನು ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು, ಅಕ್ಕಿ ಇದರೊಳಗೆ ಇನ್ನೊಂದು PM ಕಿಸಾನ್ ಅಲ್ಲಿ ಒಂದು ದೋಷ ಹೇಳ್ತೇನೆ ನಿಮ್ಗೆ. PM ಕಿಸಾನ್ ಯೋಜನೆಯಲ್ಲಿ 14 ಕೋಟಿ ರೈತ ಕುಟುಂಬ ಅಂತ ಇರ್ತಕ್ಕಂಥದ್ದು. 14 ಕೋಟಿ ರೈತ ಕುಟುಂಬ, ಸುಮಾರು 11-12 ಕೋಟಿ ಕೃಷಿ ಕಾರ್ಮಿಕರ ಕುಟುಂಬ ಅಂತ ಹೇಳುವಂಥದ್ದು. ಒಟ್ಟು ನಾವು ಸುಮಾರು 27-28 ಕೋಟಿ ಜನ ಕೃಷಿಯಲ್ಲಿ ದುಡಿಮೆ ಮಾಡುವವರು ಅಂತ ಹೇಳುವಂಥದ್ದು ನಮ್ಮಲ್ಲಿ. ಹಾಗಾದ್ರೆ ನೀವು 14 ಕೋಟಿಗೆ ಕೊಡ್ತೀವಿ 6,000 ರೂಪಾಯಿ ವರ್ಷಕ್ಕೆ ಅಂತ ಹೇಳಿದ್ರಲ್ಲ, ಕೊಟ್ರ? ಎಷ್ಟು ಕೊಟ್ಟಿದ್ದೀರಾ? 14 ಕೋಟಿಗೆ ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದ್ದೀರಾ? 8.9 ಕೋಟಿಗೆ ಕೊಟ್ಟಿದ್ದೀರಾ. ಉಳಿದವರು ಎಲ್ಲಿದ್ದಾರೆ? ಉಳಿದ ರೈತರಲ್ಲಿ ನೀವು ಲೆಕ್ಕ ಹಾಕಿದ್ದು ಕೈ ಸಿಕ್ಕಿಲ್ಲ, ಸುಮಾರು 5 ಕೋಟಿ ಸಿಕ್ಕಿಲ್ಲ.
ಎಲ್ಲಿದ್ದಾರೆ ಅವರು? ಅವ್ರು ಎಲ್ಲಿದ್ದಾರೆ? ಯಾರು ಅಂದ್ರೆ ನೋಡಿ, ಆಂಧ್ರ ಪ್ರದೇಶದಲ್ಲಿ 37% ಗೇಣಿಯಲ್ಲಿ ಕೃಷಿ ಮಾಡ್ತಾರೆ. 37% ಗೇಣಿ ಕೃಷಿ ಕಾರ್ಮಿಕರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ನಿಮ್ಗೆ ಒರಿಸ್ಸಾದಲ್ಲಿ ಕಾಲಿಯಾ ಅಂತ ಪ್ರೋಗ್ರಾಮ್ ಇದೆ. ಅಲ್ಲಿ ಅವ್ರು ಏನ್ ಫಂಡ್ ಕೊಡ್ತಾರೋ ಅದು ರೈತರು, ಗೇಣಿದಾರರು ಮತ್ತು ರೈತರ ಕೃಷಿಯಲ್ಲಿ ಕೆಲಸ ಮಾಡತಕ್ಕಂತ ಕೂಲಿ ಕಾರ್ಮಿಕರು ಎಲ್ಲರನ್ನೂ ಸೇರಿ ಪ್ಯಾಕೇಜ್ ಮಾಡುವುದು. ಕೃಷಿಗೆ ಪ್ಯಾಕೇಜ್ ಮಾಡುವಾಗ ರೈತರು, ಗೇಣಿದಾರರು ಮತ್ತು ಕೃಷಿಯಲ್ಲಿ ಕೂಲಿ ಕಾರ್ಮಿಕರು ಎಲ್ಲವರನ್ನು ಸೇರಿನೇ ಅದು ಕೃಷಿ ಅಂತ ಆಗೋದು. ಸುಮ್ಮನೆ ಕೃಷಿ ಅಂತ ಆಗುವಂತದ್ದಲ್ಲ. ಹಾಗಾಗಿ 5 ಕೋಟಿ ಬಿಟ್ಟು ಹೋಗಿದ್ದಾರೆ ರೈತರು, ಅಲ್ಲಿ ಸೇರ್ಕೊಂಡಿಲ್ಲ ಅಂತಕ್ಕಂಥದ್ದನ್ನ ನಾವು ಮರೆಯುವ ಹಾಗಿಲ್ಲ. ಸೊ ಇನ್ನು ನಾವು ಅಕ್ಕಿಯನ್ನ ಕೊಡ್ತೀವಿ, ಅಕ್ಕಿ ಗೋಧಿಯನ್ನ ಕೊಡ್ತೀವಿ, 5 ಕೆಜಿ ಕೊಡೋದ್ರ ಬದಲು 10 ಕೆಜಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದು ಸುಮಾರು 70,000 ಕೋಟಿ ಆಗುತ್ತೆ. ಆ 70,000 ಕೋಟಿ ನೋಡಿ, ಆಹಾರ ಧಾನ್ಯವನ್ನ ಗೋದಾಮಿನಲ್ಲಿ ಎಷ್ಟು ಇಟ್ಕೋಬೇಕು ಅಂತ ಹೇಳಿ ಬಫರ್ ನಾರ್ಮ್ ಅಂತ ಹೇಳಿದೆ. ಏನು ಬಫರ್ ನಾಮು? ಈ ಕಾಲಕ್ಕೆ ಇಷ್ಟು ದವಸ ಧಾನ್ಯ ನಿಮ್ಮಲ್ಲಿ ಸದಾ ಗೋದಾಮ್ನಲ್ಲಿ ಇರಬೇಕು. ಯಾವುದಾದ್ರೂ ಒಂದು ಒಂದು ಕ್ರಿಟಿಕಲ್ ಇವೆಂಟ್ ಬಂದ್ರೆ, ಕ್ಲಿಷ್ಟಕರವಾದ ಸಮಯ ಎಮರ್ಜೆನ್ಸಿ ಬಂದಾಗ, ತುರ್ತು ಪರಿಸ್ಥಿತಿ ಬಂದಾಗ, ಏನೋ ಒಂದು ಬರಗಾಲ ಬಂತು, ಇನ್ನೊಂದು ಬಂತು, ನಿಮ್ಮಲ್ಲಿ ಅಷ್ಟು ಇಟ್ಕೊಂಡಿರ್ಬೇಕು ಅಂತ ಒಂದು ಬಫರ್ ನಾಮ್ ಅಂತ ಹೇಳ್ತೀವಿ ನಾವು. ಅದಿದೆ. ಅದು ಎಷ್ಟಿರೋದು? 21 ಮಿಲಿಯನ್ ಟನ್ ಇರ್ಬೇಕು ಅಂತ ಇದ್ದಿದ್ದು. ಇವ್ರು ಎಷ್ಟು ಇಟ್ಕೊಂಡಿದ್ರು? 77 ಮಿಲಿಯನ್ ಟನ್ ಇಟ್ಕೊಂಡಿದ್ರು. ನಮ್ಮ ಗುರುಗಳು ಡಾಕ್ಟರ್ ಗೋಪಾಲನ್ ಅಂತ ಹೇಳಿ ಮೊದಲು ICMR ಡೈರೆಕ್ಟರ್ ಆಗಿದ್ರು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಗೋದಾಮಿನಲ್ಲಿ ಆಹಾರ ತುಂಬಿ ತುಳುಕುತ್ತಿದೆ ಎಂದರೆ ಜನರ ಹೊಟ್ಟೆ ಖಾಲಿ ಅಂತ. ಫುಡ್ ಮೌಂಟೇನ್ ಇಸ್ ದ ಇಂಡೆಕ್ಸ್ ಆಫ್ ಪವರ್ಟಿ ಅಂತ. ನೋಡಿ, ಹಸಿವಿನಲ್ಲಿ ಭಾರತ 103ನೇ ಸ್ಥಾನದಲ್ಲಿದೆ. 117 ದೇಶದಲ್ಲಿ ಹಂಗರ್ ಇಂಡೆಕ್ಸ್ IFPR ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹಂಗರ್ ಇಂಡೆಕ್ಸ್ ಅಲ್ಲಿ ನಾವು 103ನೇ ಕೊಡುವ ಹಸಿವು ಇರತಕ್ಕಂತ ದೇಶ. ಆದ್ರೆ ಗೋದಾಮಿನಲ್ಲಿ 77 ಮಿಲಿಯನ್ ಟನ್ ಇದೆ. ಆ 77 ಮಿಲಿಯನ್ ಟನ್ ಕೊಳಿತಾ ಇದೆ, ಅದು ಮುಗ್ಗಲು ಹಿಡಿತಾ ಇದೆ. ಅದನ್ನು ಸರಾಯಿ ಮಾಡಿ ವೆಹಿಕಲ್ಗೆ ಪೆಟ್ರೋಲ್ ಹಾಕ್ತೀವಿ ಅಂತ ಹೇಳಿದ್ರು. ಪೇಪರ್ ಎಲ್ಲ ಬಂದಿತ್ತು, ಚರ್ಚೆನೂ ಆಗಿತ್ತು. ಆಮೇಲೆ ಅದನ್ನು ಸ್ಯಾನಿಟೈಸರ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಸ್ಯಾನಿಟೈಸರ್ ಮಾಡ್ತೀವಿ, ಯಾಕೆ ಪೆಟ್ರೋಲ್ ಮಾಡ್ತೀವಿ ಅಂದ್ರೆ ಕೊಳಿತಾ ಇದೆ ಅಂತ. ಸ್ವಾಮಿ, ಕೊಳೆಯೋ ಹಂಗೆ ಅಕ್ಕಿ ಇಟ್ಕೊಂಡು ಅದ್ದಿ ಡಬಲ್ ಈಗ ಖುಷಿಯಾಗಿರೋದೇನ್ ಗೊತ್ತಾ? ಅಯ್ಯೋ ಕೈ ತೊಳ್ಕೊಂಡ್ರೆ ನಾವು ಹೋಯ್ತಪ್ಪ ಅಂತ. ಇಲ್ಲ, ಅದರಲ್ಲಿ 1 ಕೆಜಿ 28 ರೂಪಾಯಿ FCA ಕೊಡೋದ್ರೆ ಖರ್ಚಾಗುತ್ತೆ. 28 ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ಇಟ್ಕೊಂಡ್ರೆ. ಅದನ್ನ ಕೈ ತೊಳ್ಕೊಂಡ್ರು, ಅದನ್ನ ಲೆಕ್ಕ ಹಾಕ್ಬಿಡಿ ಸ್ವಾಮಿ. ನೀವು ಇಟ್ಕೊಂಡಿದ್ದೆ ತಪ್ಪು. 21 ಮಿಲಿಯನ್ ಟನ್ ಇಟ್ಕೊಳ್ಳೋ ಇದರಲ್ಲಿ ನೀವು 77 ಮಿಲಿಯನ್ ಟನ್ ಇಟ್ಕೊಂಡ್ರಿ. ಮಿಸ್ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಯಾವತ್ತೋ ಹೊಟ್ಟೆ ಸೇರ್ಬೇಕಾಗಿತ್ತು, ಹೂಡಬೇಕಾಗಿತ್ತದು. ಆ ಅಕ್ಕಿಯನ್ನು ಕೊಟ್ಟಿದ್ದನ್ನ ನಾನು ಒಪ್ಪಲ್ಲ, ನಾನು ಈಗ ನಿಮ್ಗೆ ಸಹಾಯ ಮಾಡಿದೆ ಅಂತ. ನೀವು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತಿದ್ದೀರಾ, ಆಯ್ತಾ? ನೀವು ಇದು ಇನ್ನೊಂದು ಏನ್ ಮಾಡಿದ್ರು, ಈ ಜನಧನ್ ಅಕೌಂಟಿಗೆ 500 ರೂಪಾಯಿ ಬಿದ್ದಿದೆ. ಮಹಿಳೆಯರ ಅಕೌಂಟಿಗೆ 500 ರೂಪಾಯಿ ಬಿದ್ದಿದೆ. 500 ರೂಪಾಯಿ 3 ತಿಂಗಳಿಗೆ ಅಂದ್ರೆ 30,000 ಕೋಟಿ ಆಯ್ತು. 100 ಜನ ಕೆಲಸಗಾರರು ಮಾಡ್ತಕ್ಕಂತ MSME ಅವರಿಗೆ, 100 ಒಳಗಡೆ ಕೆಲಸ ಮಾಡೋರಿಗೆ PF ಹಣವನ್ನ ಕಟ್ಟಿದ್ದೀರಾ. ಅದು 2,800 ಕೋಟಿ ರೂಪಾಯಿ. ಎಲ್ಲ ಸೇರಿದ್ರೆ ನಿಮಗೆ 40,000 ಕೋಟಿ ರೂಪಾಯಿ ಇಲ್ಲಿ ಲೆಕ್ಕ ಸಿಗ್ತದೆ. ನಮ್ಗೆ 40,000 ರೂಪಾಯಿ ಕೋಟಿಯನ್ನ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಯ DA ಮತ್ತು DR ಅಲ್ಲಿ ಕಟ್ ಮಾಡಿರೋದು 40,000 ಕೋಟಿ. ಅಲ್ಲಿ ಕಟ್ ಮಾಡಿ ಕೊಟ್ಟು ಇಲ್ಲಿ ಕೊಟ್ಟಿದ್ದನ್ನ ನೀವು ಹೇಳಬಾರದು. MP ಲ್ಯಾಕ್ಸ್ ಫಂಡ್ ಕಟ್ ಮಾಡಿರೋದು 28,000 ಕೋಟಿ. ನೀವೇ ಇನ್ನ ಲೆಕ್ಕ ಕಮ್ಮಿ ಆಯ್ತು. ಸೊ 1,70,000 ಕೋಟಿಯಲ್ಲಿ ನೀವು ಈ ರೀತಿ ಲೆಕ್ಕ ಹಾಕೊಂಡು ಹೋದ್ರೆ, ಇನ್ಫ್ಯಾಕ್ಟ್ ಸರ್ಕಾರ ಇದರಲ್ಲಿ ಜೇಬಿಗೆ ದುಡ್ಡು ಹಾಕೊಂಡಿದೆ. ಸರ್ಕಾರ ಜೇಬಿಗೆ ದುಡ್ಡು ಹಾಕೊಳ್ತು. ಹೇಗೆ ಪೆಟ್ರೋಲ್ ದುಡ್ಡು ರೇಸ್ ಆದಾಗ 47% ರೇಸ್ ಮಾಡಿ ಜೇಬಿಗೆ ದುಡ್ಡು ಹಾಕೊಳ್ತು, ಸೆಸ್ ಹಾಕಿ ಸ್ಟೇಟ್ ಗವರ್ಮೆಂಟ್ ಕೊಡದೆ ಸೆಂಟ್ರಲ್ ಜೇಬಿಗೆ ದುಡ್ಡು ಹಾಕೊಳ್ತು. ಈ ಪ್ರೋಗ್ರಾಮ್ ಅಲ್ಲೂ ನೀವು ಹೊರಗಡೆ ತೋರಿಸಿದ ಲೆಕ್ಕ ಒಂದು, ಇಲ್ಲಿ ನಿಜವಾಗಿಯೂ ಆಗಿರ್ತಕ್ಕಂಥದ್ದು ಒಂದು. ಯಾರೋ ಹೇಳಿದ್ರಂತೆ, ನೋಡಿ ನಾ ಲೆಕ್ಕ ಹೇಳಿ ಅಂತ ಹೇಳಿ, ಲೆಕ್ಕ ಹೇಳ್ತೀನಪ್ಪ, ನೀ ಕೇಳಿದ 10 ರೂಪಾಯಿ, ನಾ ಕೊಟ್ಟಿದ್ದ 10 ರೂಪಾಯಿ, ಒಟ್ಟಿಗೆ 20 ರೂಪಾಯಿ ಲೆಕ್ಕಾಚಾರ ಆಯ್ತಾ? ಹಾಗೆ ನಾನು ಮೊನ್ನೆ ಒಂದು ಅಲ್ಲಮ ಪ್ರಭುಗಳ ವಚನ ಓದ್ತಾ ಇದ್ದೆ.
ಅವನು ಹೇಳ್ತಾನೆ, ನನಗೆ ಬಹಳ ಇಷ್ಟವಾದವನು ಅವನು ನಿಜವಾಗಿಯೂ. ಅವನು ಹೇಳೋದು, ಹಗಲ ಇರುಳ ಮಾಡಿ, ಇರುಳ ಹಗಲ ಮಾಡಿ, ಆಚಾರವ ಅನಾಚಾರ ಮಾಡಿ, ಅನಾಚಾರವ ಆಚಾರ ಮಾಡಿ, ಭಕ್ತನ ಭವಿಯ ಮಾಡಿ, ಭವಿಯ ಭಕ್ತನ ಮಾಡಿ, ಸುಳ್ಳ ಮಾತನಾಡುತ್ತಿರೋ ನೋಡಿ ನಾನು ಸಹಿಸಲಾರೆ ಗುಹೇಶ್ವರ ಅಂತ. ಇವರು ಇದನ್ನ ಆ ಕಡೆ ಮಾಡಿ, ಇದನ್ನ ಈ ಕಡೆ ಮಾಡಿ ಲೆಕ್ಕ ಹೇಳ್ತಾರಲ್ಲ, ಆಯ್ತಾ? ಇಡೀ 21 ಲಕ್ಷ ಕೋಟಿಯಲ್ಲಿ 1,70,000 ಕೋಟಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಲೆಕ್ಕ ಕೊಟ್ಟೆ ನಿಮ್ಗೆ. 70,000 ಕೋಟಿ ಅಕ್ಕಿದು, 30,000 ಕೋಟಿ ಇದಕ್ಕೆ ಹಾಕಿರುವಂತದ್ದು, PF ಅಕೌಂಟಿಗೆ ಹಾಕಿರ್ತಕ್ಕಂಥದ್ದು 10,000 ಕೋಟಿ, ಪೆನ್ಷನ್ ಅಮೌಂಟ್ ಮೊದಲೇ ಇತ್ತು, ಪ್ರೋಗ್ರಾಮ್ ಇತ್ತು. ಅದನ್ನ ನಾವು ಇಲ್ಲಿ ಎಕ್ಸ್ಟ್ರಾ ಅಂತ ತಗೊಳಕ್ ಆಗಲ್ಲ. ಇಲ್ಲಿ ನೀವು ಇದನ್ನ ತಗೊಂಡ್ರೆ, ಈ ರೀತಿ ತಗೊಂಡ್ರೆ MP ಲ್ಯಾಕ್ಸ್ ಅಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಬಜೆಟ್ ಅಲ್ಲಿ ಇದನ್ನ ಕಟ್ ಮಾಡಿದ್ದನ್ನ ಈ ಕಡೆ ಕೊಟ್ಟಿದ್ದನ್ನ ನಾವು ಲೆಕ್ಕ ಎಕ್ಸ್ಟ್ರಾ ಕೊಟ್ಟಿ ಅಂತ ಹೇಳಾಗಿಲ್ಲ. DA ಮತ್ತು DR ಅಲ್ಲಿ 40,000 ಕೋಟಿ ಕಟ್ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ. ಅಲ್ಲಿ ಕಟ್ ಮಾಡಿ ಇಲ್ಲಿ ಕೊಟ್ಟಿದ್ದನ್ನ ನಾನು ಹೊಸದಾಗಿ ಕೊಟ್ಟಿ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಇನ್ನು ನೀವು ಎಲ್ಲ ಪ್ರಾಪರ್ ಆಗಿ ಲೆಕ್ಕ ಹಾಕಿದ್ರೆ ಅವ್ರು ಜೇಬಿಗೆ ಇನ್ನ ಇದರಲ್ಲಿ ದುಡ್ಡು ಹಾಕೊಂಡ್ರು, ಲೆಕ್ಕ ಕೊಟ್ರು ನಿಮಗೆ 1,70,000 ಕೋಟಿಯಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಇನ್ನು ನಿಮಗೆ MSME ಇದು ಒಂದು ದೊಡ್ಡ ಫ್ರಾಡ್. ಯಾಕೆ ಗೊತ್ತಾ ಫ್ರಾಡ್? 3 ಲಕ್ಷ ಕೋಟಿಯನ್ನ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಮೊದಲು ಅನೌನ್ಸ್ ಮಾಡಿದಾಗ. ಯಾರಿಗೆ? MSMEಗೆ ಅಂದ್ರು. MSME ಅಂದ್ರೆ ಮೀಡಿಯಂ ಸ್ಮಾಲ್, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ. ಮಾಡಿ 3 ಲಕ್ಷ ಕೋಟಿ ಅಂದ್ರೆ ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರು? ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗೆ ಸಾಲ? ಯಾವ ತರದ ಸಾಲ? ನೀವು ಕೊಲಾಟ್ರಲ್ ಕೊಡ್ಬೇಕಾಗಿಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಬ್ಯಾಂಕ್ ಸಾಲ ಕೊಡ್ತಾರೆ ಅಂತ 3 ಲಕ್ಷ ಕೋಟಿ ಹೇಳಿದ್ರು. ಯಾರಿಗಂದ್ರೆ ಫೆಬ್ರವರಿ 29 ನಿಮ್ಮ ಸಾಲದ ಬಾಕಿ ಏನಿದೆಯೋ ಅದ್ರ ಮೇಲೆ 20% ಕೊಡ್ತೀವಿ ಅಂತ ಹೇಳಿದ್ರು. ಎಂತ ಬಾಕಿ ಇರಬೇಕು? ಅವರು ಸರಿಯಾಗಿ ಸಾಲವನ್ನು ಕಟ್ಕೊಂಡು ಬಂದಿರಬೇಕು. ಕಟ್ಟಿಲ್ಲ ಅಂದ್ರೆ 2 ಕಂತು ಕಟ್ಟಿರಬಾರ್ದು. 3ನೇ ಕಂತು ಕಟ್ಟಿಲ್ಲದಿದ್ರೆ ಅವ್ರಿಗೆ ಇದು ದಕ್ಕಲ್ಲ. 1ನೇ ಕಂತು ಕಟ್ಟದೇ ಇದ್ರೆ SMA 0 ಅಂತ, ಸ್ಪೆಷಲಿ ಮೆನ್ಷನ್ಡ್ ಅಕೌಂಟ್ ಅಂತ. SMA ಅಂದ್ರೆ ಸ್ಪೆಷಲಿ ಮೆನ್ಷನ್ಡ್ ಅಕೌಂಟ್ ಅಂತ ಹೇಳಿದ್ರೆ LP ಆಗೋಕ್ಕಿಂತ ಮೊದಲು 3 ತರ ಗುರುಸ್ತಾರೆ. 1 ತಿಂಗಳು ಕಟ್ತಾ ಇದ್ರೆ SMA 0, 2ನೇ ತಿಂಗಳು ಕಟ್ತಾ ಇದ್ರೆ SMA 1, 3 ತಿಂಗಳು ಕಟ್ತಾ ಇದ್ರೆ SMA 2. SMA 0 and 1 ಇದ್ರೆ ನಿಮಗೆ ಈ 20% ನಿಮ್ಮ ಬಾಕಿ ಏನಿದೆಯೋ ಅದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಎಷ್ಟು ಲಕ್ಷ? 3 ಲಕ್ಷ ಕೋಟಿ. ಅವತ್ತು ಬಾಕಿ ಎಷ್ಟಿದೆ? 10 ಲಕ್ಷ ಕೋಟಿ ಇದೆ. ಇಡೀ MSME ಇದು 10 ಲಕ್ಷ ಕೋಟಿಗೆ 20% ಆದ್ರೆ ಎಷ್ಟಾಯ್ತು? 10 2 20, 2 ಲಕ್ಷ ಕೋಟಿ ಆಯ್ತು. 3 ಲಕ್ಷ ಕೋಟಿ ಲೆಕ್ಕ ಎಲ್ಲಿ? ಅದೇ ಡೇಟಾ. ಸೊ 3 ಲಕ್ಷ ಕೋಟಿಗೆ ಲೆಕ್ಕ ಸಿಗ್ಲಿಲ್ಲ. ಯಾರಿಗೆ ಸಿಗದೆ ಮತ್ತಿದು? ಎಷ್ಟು ಜನ MSME ಇದ್ದಾರೆ? 6 ಕೋಟಿ 30 40 ಲಕ್ಷ ಅಂತ ಹೇಳೋದು. 6 ಕೋಟಿ 40 ಲಕ್ಷ ಜನ MSME ಇರುವಂತದ್ದು. ಈ 6 ಕೋಟಿ 40 ಲಕ್ಷ ಜನಕ್ಕೆ ಎಷ್ಟು ಜನ ಸಿಗುತ್ತೆ ಈ ಸಾಲ? 3 ಲಕ್ಷ 43 ಲಕ್ಷ ಜನಕ್ಕೆ ಸಿಗುತ್ತೆ. ಯಾಕೆ 43 ಲಕ್ಷ ಜನ? ಹಣದ ಸಾಲದ ಬಾಕಿ ಫೆಬ್ರವರಿ 29 ಇರೋದು 43 ಲಕ್ಷ ಜನದ್ದೇ, ಎಲ್ರದ್ದು ಇಲ್ಲ. ಬಟ್ ಎಷ್ಟು ಬಾಕಿ ಇದೆ? 10 ಲಕ್ಷ ಇದೆ. ಅಲ್ಲಿಗೆ ಎಷ್ಟು ಹೋಗುತ್ತೆ? 20 ಲಕ್ಷ, 2 ಲಕ್ಷ ಕೋಟಿ ಹೋಗುತ್ತೆ. ಮತ್ 3 ಲಕ್ಷ ಲೆಕ್ಕಾಚಾರ ಏನು? ಅದಕ್ಕೆ ಅವ್ರು ಏನ್ ಮಾಡಿದ್ರು? ತಕ್ಷಣ MSME ಅನ್ನೋ ಡೆಫಿನೇಷನ್ ಮೊದಲೇ ಚೇಂಜ್ ಮಾಡಿದ್ರು, ಇನ್ನೊಂದು ಸರಿ ಚೇಂಜ್ ಮಾಡಿದ್ರು ಮೊನ್ನೆ. ಯಾಕೆ ಚೇಂಜ್ ಮಾಡಿದ್ರು ಅಂದ್ರೆ 100 ಕೋಟಿ ಲಿಮಿಟ್ ಅಂತ 250 ಕೋಟಿ ಅಂತ ಮಾಡಿದ್ರು. 250 ಕೋಟಿ ಯಾರಿಗೆ ಟರ್ನ್ ಓವರ್ ಇದೆಯೋ ಅವರೆಲ್ಲ ಸಣ್ಣ ಉದ್ಯಮ, ಲಘು ಉದ್ಯಮ ಅಂತ ಮಾಡಿದ್ರು. 250 ಕೋಟಿ ಟರ್ನ್ ಓವರ್ ಇರೋನು ಲಘು ಉದ್ಯಮನ, ಸಣ್ಣ ಉದ್ಯಮನ, ಕಿರು ಉದ್ಯಮನ ನಾವೇ ಇಷ್ಟ. ಇನ್ನೊಂದು ಏನಾಯ್ತು? ಈಗ ಸಣ್ಣವ್ ಸಿಕ್ಲಿಲ್ಲ ಅಂದ್ರೆ ನಿಮ್ದು ಯಾರೊಬ್ಬ ಸಣ್ಣವ್ ಸಿಕ್ಲಿಲ್ಲ ಅಂದ್ರೆ ದೊಡ್ಡವರೇ ನೀನೇ ಸಣ್ಣವನು ಅಂತ ಹಂಗೆ ಹೇಳೋದಲ್ಲ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟಿಂಗ್ ಮಾಡಿರೋ 750 ಕೋಟಿ ಈ ಸಾಲಕ್ಕೆ ಯೋಗ್ಯರಾದರು. MSME ಅಂತ ಹೇಳಿದ್ರೆ ನಿಜವಾಗಿಯೂ MSME ಇದರಿಂದ ಯಾವ ಪ್ರಯೋಜನ? ಆ ನಿಜವಾಗಿಯೂ ಯಾರಿಗೆ ಹಣ ಬೇಕಾಗಿದೆಯೋ ಅವ್ರಿಗೆ ಇದರಿಂದ ಪ್ರಯೋಜನ ಆಗುವಂತದ್ದಲ್ಲ ಅನ್ನೋದು ಕೂಡ ನಿಮ್ಗೆ ಇದರಲ್ಲಿ ಸ್ಪಷ್ಟವಾಗ್ತದೆ. ಇನ್ನು ಉಳಿದಿರೋದಕ್ಕಂಥದ್ದು ಹೆಚ್ಚಿರೋದು ಏನಿದೆಯಲ್ಲ,
ಎಲ್ಲವೂ ನಮ್ಮ ಜೆ.ಎಚ್. ಪಟೇಲ್ ಹೇಳ್ತಾ ಇದ್ರು, ನೋಡಿ ನೀವು ಸಾಲ ಮಾಡ್ತಿದ್ರೆ ನಾವು ಸಾಲ ಮಾಡ್ತೀವಿ, ಹೆಂಗಾದ್ರೂ ಮಾಡಿ ನಿಮ್ಮನ್ನ ಬಡ್ಡಿ ಮಕ್ಕಳು ಮಾಡ್ತೀವಿ ಅಂತ. ನೋಡಿ, ಕಷ್ಟದ ಟೈಮಲ್ಲಿ ಸಾಲ ಕೊಡಿಸ್ತೀನಿ ಅಂತ ಹೇಳ್ಬಾರ್ದು. ಸಾಲ ತಗೊಳ್ಳೋ ಯೋಗ್ಯತೆ ಇದ್ರೆ ನಾನು ಎಂದೋ ಮಾಡ್ತಾ ಇದ್ದೆ. ನನ್ನ ವ್ಯಾಪಾರ ಚೆನ್ನಾಗಿದ್ರೆ ಸಾಲ ಮಾಡ್ತೀನಿ ನಾನು, ನೀವು ಹೇಳಬೇಕಾಗಿಲ್ಲ. ನನಗೆ ಬಡ್ಡಿ ಕಟ್ಟೋ ಯೋಗ್ಯತೆ ಇದ್ರೆ ನಾನು ಸಾಲ ಮಾಡ್ತೀನಿ. ಬಡ್ಡಿ ಕಟ್ಟಲೇಬೇಕು ಅಂತ RBI ಹೇಳ್ತದೆ. ಮಾರಟೋರಿಯಂ ಇದ್ದಿದ್ದು ಬಡ್ಡಿ ಕಟ್ಟಲೇಬೇಕು ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ವಾದ ಇದೆ, 12ನೇ ತಾರೀಕು ಕೇಸ್ ಬರುತ್ತೆ, ಬಡ್ಡಿ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಬಡ್ಡಿ ಕಟ್ಟುವಂತ ಯೋಗ್ಯತೆ ನನಗಿದ್ದಿದ್ರೆ, ನಾನು ಬಿಸ್ನೆಸ್ ಚೆನ್ನಾಗಿದ್ದಿದ್ರೆ ನಿಮ್ಮ ಸಹಾಯಕ್ಕೆ ಬರ್ತಿರ್ಲಿಲ್ಲ. ನಾನು ನಿಮ್ಮ ಸಹಾಯಕ್ಕೆ ಬಂದಾಗ ನೀವು ಹೆಂಗಂದ್ರೆ, ನಿಮ್ಗೆ ಸಹಾಯಕ್ಕೆ ಬಂದವನಿಗೆ ನಾನೇನು ಸಹಾಯ ಮಾಡಕ್ಕಾಗಲ್ಲಪ್ಪ, ಊರಲ್ಲೆಲ್ಲ ಸಾಲ ಕೊಡಿಸ್ತೀನಿ ಹೋಗು, ನನ್ನ ಹೆಸರು ಹೇಳು ಅಂತ ಹೇಳ್ಬಾರ್ದು ಆಗ್ತಕ್ಕಂಥದ್ದು. ಎಷ್ಟು ಸಾಲ ಇದರಲ್ಲಿ ಹೇಳಿರ್ತಕ್ಕಂಥದ್ದು? ಈ 21 ಲಕ್ಷ ಕೋಟಿಯಲ್ಲಿ 1.7 ಬಿಟ್ರೆ ಉಳಿದ ಎಲ್ಲವೂ ಕೂಡ ಸಾಲ. ಸಾಲ ಕೊಡಿಸ್ತೀವಿ ಅಂತ ಹೇಳಿದ್ರು. ಹೇಗೆ ಹೇಳಿದ್ರು? RBI ಏನ್ ಮಾಡ್ತು, ಕೆಲವು ನಿಬಂಧನೆಗಳನ್ನ ಸಡಿಲ ಮಾಡ್ತು. ಅಂತ ಹೇಳಿದ್ರೆ, ಬ್ಯಾಂಕ್ಗಳಲ್ಲಿ SLR ಅಂತ ಹೇಳಿದೆ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಇರ್ತದೆ, CRR ಅಂತ ಇರುತ್ತೆ. ನೀವು ಇಷ್ಟು ಹಣ ಇಟ್ಕೊಂಡ್ರೆ ಇಷ್ಟು ಸಾಲ ಕೊಡಬಹುದು ಅಂತೆಲ್ಲ ಇರ್ತದೆ. ಅದನ್ನ ಅವ್ರು ಏನ್ ಮಾಡಿದ್ರು, ನೀವು ಅಷ್ಟು ಇಟ್ಕೋಬೇಕಾಗಿಲ್ಲ, ಇನ್ನೂ ಕಮ್ಮಿ ಇದ್ರು ನೀವು ಸಾಲ ಕೊಡಬಹುದು ಅಂತ ಹೇಳಿ ಬಿಡುಗಡೆ ಮಾಡಿ ಹಣವನ್ನ ಲಿಕ್ವಿಡಿಟಿ ಮಾಡಿ. ಲಿಕ್ವಿಡಿಟಿ ಅಂದ್ರೆ ಏನು? ಸರ್ಕಾರ ಟೈಟ್ ಆಗಿ ನೀವು ಇಷ್ಟು ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ದು ಉಳಿದಿದ್ದನ್ನು ಸಾಲ ಕೊಡಬೇಕು ಅಂತ ಹೇಳಿದ RBI ಕಾನೂನನ್ನು ಸ್ವಲ್ಪ ಸಡಿಲ ಮಾಡಿ, ಇಲ್ಲ ಇಲ್ಲ ನೀವು ಅಷ್ಟೆಲ್ಲ ಇಟ್ಕೋಬೇಕಾಗಿಲ್ಲ, ಕೊಟ್ಟುಬಿಡಿ, ಜನರಿಗೆ ಸಾಲ ಕೊಡಿ, ಕಷ್ಟದಲ್ಲಿದ್ದಾರೆ ಅಂತ RBI ಹೇಳಿ. ಆದ್ರೆ ಬ್ಯಾಂಕ್ ಏನ್ ಮಾಡುದು ಗೊತ್ತಾ? ಫ್ರೀ ಮಾಡಿದ್ರಲ್ಲ, ಆ ಹಣ ತಗೊಂಡು RBI ಇಟ್ಬಿಟ್ರು. ಇದು ಹೆಂಗಂದ್ರೆ, ಅಪ್ಪ ಹೇಳದ ದುಡ್ಡು ಕೊಟ್ಟ ಮಗನಿಗೆ, ಹೋಗಿ ವ್ಯಾಪಾರ ಮಾಡ್ಕೋಪ ಅಂತ. ಅವನೇನ್ ಮಾಡ್ದ? ಅಪ್ಪ ನಿನ್ನ ಹತ್ರನೇ ಬಡ್ಡಿಗೆ ಇರ್ತೀನಿ ಅಂತ. SBI RBI ಬಡ್ಡಿ ಇಟ್ರೆ ಬಡ್ಡಿ ಸಿಕ್ಕೋದು, ಅದು RBI ಕಮ್ಮಿ ಮಾಡ್ಕೊಳ್ತಾ ಬಂತು. ಅದನ್ನ ರಿವರ್ಸ್ ಸ್ವೀಪ್ ಅಂತಾರೆ. ಎಲ್ಲಿ ತಂದಿಟ್ರು? 4.2 ಇತ್ತು, 4 ಮಾಡಿದ್ರು, ಮತ್ತೀಗ 3.75 ಮಾಡಿದ್ದಾರೆ. 3.75 ಬಡ್ಡಿ ಸಿಕ್ಕೋದು. ಆದ್ರೆ RBI ಏನ್ ಹೇಳ್ತದೆ, ನಾನ್ ಸಾಲ ಕೊಡಲ್ಲ. SBI ಅಥವಾ ಬ್ಯಾಂಕ್ಗಳು ಏನ್ ಹೇಳ್ತವೆ, ನಾನ್ ಸಾಲ ಕೊಡಲ್ಲ ಸ್ವಾಮಿ, ನಿಮ್ಮ ಹತ್ರನೇ ಬಡ್ಡಿಗೆ ಇಡ್ತೀನಿ ಅಂತ 8 ಲಕ್ಷ ಕೋಟಿ ಬಡ್ಡಿಗೆ ಇಟ್ಟಿದ್ದಾರೆ. ಇದನ್ನ ರಿವರ್ಸ್ ರಿಪೋರ್ಟ್ದಲ್ಲಿ ಬಡ್ಡಿಗಿಡೋದು ಅಂತ ಹೇಳುವಂಥದ್ದು. ಆಮೇಲೆ ಕಳೆದ 1 ತಿಂಗಳಲ್ಲಿ ನಿನ್ನೆ RBI ಡೇಟಾ ಪ್ರಕಾರ 1.8 ಲಕ್ಷ ಕೋಟಿ ಸಾಲ ಕೊಟ್ಟಿದ್ರಲ್ಲಿ ಕಮ್ಮಿ ಆಗಿದೆ. ಅಲ್ಲ, ನೀವು ಸುಮಾರು 19.5 ಲಕ್ಷ ಕೋಟಿ ಸಾಲ ಕೊಡಿಸ್ತೀವಿ ಅಂತ ಹೇಳಿದ್ರಲ್ಲ, ಅದೇ ಟೈಮಲ್ಲಿ ಸಾಲ ಕೊಟ್ಟಿದ್ದು ಹೆಂಗ್ ಕಮ್ಮಿ ಆಯ್ತು? ಸುಮಾರು ನಾವು ಹೇಳೋದು 102 ಲಕ್ಷ ಕೋಟಿ ಸಾಲ ಕೊಟ್ಟಿರೋದು ಬ್ಯಾಂಕು, 135 ಲಕ್ಷ ಕೋಟಿ ಡೆಪಾಸಿಟ್ ಇರೋದು ಅಂತ. ಠೇವಣಿ 137 ಲಕ್ಷ ಕೋಟಿ, ಸಾಲ ಕೊಟ್ಟಿರೋದು 102 ಲಕ್ಷ ಕೋಟಿ ಅಂತ. ಆ 102 ಲಕ್ಷ ಕೋಟಿಯಲ್ಲಿ 1,08,000 ಕೋಟಿ ಕಮ್ಮಿ ಆಯ್ತು. ನೀವು ಇಷ್ಟು 19 ಲಕ್ಷ ಸಾಲ ಕೊಡ್ತೀವಿ ಅಂದಾಗ ಕೊಟ್ಟಿರೋ ಸಾಲ ಯಾಕೆ ಕಮ್ಮಿ ಆಯ್ತು? ಹಂಗಾದ್ರೆ 19 ಲಕ್ಷ ಕೋಟಿ ಬರೋದಾ ಅನ್ನೋ ಸೂಚನೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ನೀವು ಇನ್ನೊಂದೇನು ಅಂತ ಹೇಳಿದ್ರೆ, ಬ್ಯಾಂಕಿನ ಡಿಸ್ಕ್ರಿಷನ್ ಇದಿದೆ ನಿಮ್ಗೆ ಅಂದ್ರೆ, ಕರಪ್ಷನ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳಿದೆ, PCA ಆಕ್ಟ್. ಆ PCA ಆಕ್ಟ್ ಅನ್ನ ಬೈದಲ್ಲಿಟ್ಕೊಂಡು ಯಾವ ಬ್ಯಾಂಕ್ನವರು ರಿಸ್ಕ್ ತಗೊಳ್ಳಲ್ಲ. ಬ್ಯಾಂಕಿನವರು, ಸಾಮಾನ್ಯ ಬ್ಯಾಂಕ್ನವ್ರು ಹೇಳ್ತಾರೆ, ಮಳೆ ಬರೋವರೆಗೂ ಛತ್ರಿ ಇಟ್ಕೊಂಡಿರ್ತಾರಂತೆ, ಮಳೆ ಬರುವಾಗ ಛತ್ರಿ ತೆಗಿತಾರೆ. ಸಾಮಾನ್ಯ ನಮ್ಮ ಈ ಆಡಿಟಿಂಗ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಆಡಿಟಿಂಗ್ ಹೆಂಗೆ ಅಂತ ಹೇಳಿದ್ರೆ, ಗುಡ್ಡು ಹಿಂದ್ಗಡೆ ಯುದ್ಧ ಆಗೋವರೆಗೂ ಕದ್ ಕೂತಿರ್ತಾರಂತೆ, ಯುದ್ಧ ಆದ್ಮೇಲೆ ಬಂದು ಡೆಡ್ ಬಾಡಿ ಕೌಂಟ್ ಮಾಡ್ತಾರೆ ಅಂತ. ಸೊ ಹಾಗೆ ಇದರಿಂದ ನಿಮ್ಗೆ ಈ ಸಾಲ ಬ್ಯಾಂಕಿಂದ ಸಿಗ್ತದೆ 19 ಲಕ್ಷ ಕೋಟಿ ಅಂತ ಹೇಳ್ತಕ್ಕಂಥದ್ದು. ಈಗ ಕೊಡಬೇಕಾಗಿದ್ರೆ ನಿಮ್ಗೆ ಅಕ್ಟೋಬರ್ ಡೆಡ್ ಲೈನ್ ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಇದಾಗ್ಲೇ ಗೊತ್ತಾಗಿದೆ, ನಿಮ್ಗೆ ಇದಾಗ್ಲೇ 70-75 ದಿನ ಆಯ್ತು COVID-19 ಬಂದಿರ್ತಕ್ಕಂಥದ್ದು. ಹಾಗಾಗಿ ಬ್ಯಾಂಕ್ಗಳು ಸಾಲ ಕೊಡ್ತವೆ ಅಂತಕ್ಕಂಥದ್ದು ಕೂಡ ನಾವು ಯಾವ ರೀತಿಯಲ್ಲೂ ನಂಬಾಗಿಲ್ಲ. ಬ್ಯಾಂಕ್ಗಳು ಕೊಡಲ್ಲ. ಬ್ಯಾಂಕ್ಗಳು ತಗೊಂಡೋಗಿ ಅವ್ರ ಅಪ್ಪನ ಹತ್ರ RBI ಹತ್ರ ದುಡ್ಡು ಇಡ್ತಾರೆ. ಹೀಗಾಗಿ ಈ ಒಟ್ಟಾರೆ ನೀವು ನೋಡಿ,
ಇಡೀ ಜಗತ್ತನ್ನ ಸಾಮಾನ್ಯವಾಗಿ ಹೇಳ್ತಾರೆ. ಮೊದಲೆಲ್ಲ ನಾವು ತಮಾಷೆಗೆ ಹೇಳ್ತಾ ಇದ್ವಿ BC ಅಂಡ್ BG ಅಂತ, ಬಿಫೋರ್ ಕ್ರೈಸ್ಟ್ ಬಿಫೋರ್ ಗೂಗಲ್ ಅಂತ. ಬಿಫೋರ್ ಕ್ರೈಸ್ಟ್ ಅಂತ ಬರ್ತದೆ, BC ಬಿಫೋರ್ ಕ್ರೈಸ್ಟ್ ಅಂತೀವಿ, ಈಗ BG ಬಿಫೋರ್ ಗೂಗಲ್ ಅಂತ. ಈಗ ಹೇಳ್ತಾರೆ ಜಗತ್ತನ್ನ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ಮಾಡುವುದು. ಇಡೀ ಜಗತ್ತನ್ನ ಇಷ್ಟರ ಮಟ್ಟಿಗೆ ತಲ್ಲಣಗೊಳ್ತಕ್ಕಂತ ಇನ್ನೊಂದು ಸಿಚುವೇಶನ್ ಯಾರಾದ್ರೂ ಒಳ್ಳೆ ರಾಜಕಾರಣಿಗಳು ಬರ್ಲಿ ಅಂದ್ರೂ ಬರಲ್ಲ ಅಂತ ಒಂದು ಸಿಚುವೇಶನ್ ಈಗ ಬಂದಿದೆ. ಅದರಲ್ಲೂ ದಿನಗೂಲಿ ನೌಕರರಿಗೆ ನಮ್ಮ ಇಂಡಿಯಾ ಪಾಕಿಸ್ತಾನ ಆದಾಗ ಏನು ಒಂದು ಮೈಗ್ರೇಷನ್ ಆಯ್ತಲ್ಲ, ಅದನ್ನ ಮೀರಿದ ಮೈಗ್ರೇಷನ್. ಸುಮಾರು 2.5 ಕೋಟಿ ಜನ ಸಿಮೆಂಟ್ ಟ್ಯಾಂಕ್ಗಳಲ್ಲಿ ನಡ್ಕೊಂಡು ಹೋಗಿರ್ತಕ್ಕಂಥದ್ದು, ಸೈಕಲ್ ಅಲ್ಲಿ ಹೋಗಿರ್ತಕ್ಕಂಥದ್ದು, ಹೆಣಗಳು ಹೋಗಿರ್ತಕ್ಕಂಥದ್ದು ನಾವು ಇದನ್ನೆಲ್ಲ ಗಮನಿಸಿದೀವಿ. ನಾನು ಒಂದು ಪೇಪರ್ನವರು, ಈ ಟಿವಿಯವ್ರಿಗೆ ಪತ್ರಿಕೆಯವರಿಗೆ ಕೆಲವುದನ್ನ ವಿಶ್ಲೇಷಣೆ ಮಾಡಕ್ಕೂ ಬರಲ್ಲ. ಒಂದು ಪತ್ರಿಕೆಯಲ್ಲಿ ಹಾಕಿದ್ರು, ಒಂದು ಟೆಂಪೋದಲ್ಲಿ ತರಕಾರಿ ಮೂಟೆಗಳಿರೋ ಗಾಡಿ ಹೋಗ್ತಾ ಇರ್ತದೆ, ಪೊಲೀಸ್ನವ್ರು ಚೆಕ್ ಮಾಡ್ತಾರೆ, ಆದ್ರೆ ಮಗು ಓಡುವ ಧ್ವನಿಯ ಕೇಳಿ ಕಳ್ಳರು ಸಿಕ್ಕಿ ಬಿದ್ದರು, ಸ್ಟೇಷನ್ಗೆ ತಗೊಂಡು ಹೋದ್ರು ಅಂತ. ಪಾಪ ಮಗು ಕರ್ಕೊಂಡು ಕೂಲಿ ಕಾರ್ಮಿಕ ಮಹಿಳೆಯರು ಸಣ್ಣ ಮಗು ಇಟ್ಕೊಂಡು ಒಳಗಡೆ ಕದ್ದು ಕೂತಿದ್ರು ಊರಿಗೆ ಹೋಗ್ಬೇಕು ಅಂತ. ಆ ಮಗು ಹತ್ತಿದ್ರಿಂದ ಪೊಲೀಸ್ನವರು ಅವ್ರನ್ನ ಹಿಡಿದು ಕರ್ಕೊಂಡೋದ್ರು ಸ್ಟೇಷನ್ಗೆ. ಮಾನವೀಯತೆ ಇದ್ರೆ ಆ ಮಗುವನ್ನ, ತಾಯಿಯನ್ನ ಮನೆಗೆ ಕಳಿಸ್ಬೇಕಾಗಿತ್ತು. ಇಂಥ ಕಷ್ಟ ಈ ಮಗುವಿಗೆ ತಾಯಿಗೆ ಬಂತಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಒಂದು ಮಾತು ಅನಿಸುತ್ತೆ, ಗಾಂಧಿಗೆ ಯಾವಾಗ್ಲೂ ಹೇಳ್ತಾ ಇದ್ರಂತೆ, ನಿಮ್ಗೆ ಬಹಳ ನೋವು ಪಡ್ತಕ್ಕಂಥದ್ದು ಈ ದೇಶದಲ್ಲಿ ಏನು? ಗಾಂಧಿ ಹೇಳಿದ್ದೇನು ಅಂದ್ರೆ, ವಿದ್ಯಾವಂತರ ಕಲ್ಲು ಹೃದಯ, ರಾಕ್ ಹಾರ್ಟೆಡ್ನೆಸ್ ಆಫ್ ದ ಹಾರ್ಟ್ ಆಫ್ ಎಜುಕೇಟೆಡ್. ಭಾರತೀಯರಿಗೆ ನಿಜವಾಗಿಯೂ ಯಾವ ರೀತಿಯ ಒಂದು ಸ್ಪಂದನೆ, ಸಾಮಾಜಿಕ ವಿಷಯಗಳಿಗೆ ಸ್ಪಂದನೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ. ಆದ್ರೆ ಕೋವಿಡ್-19 ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತು, ವಿ ಡೋಂಟ್ ಕೇರ್. PM ಕೇರ್ಸ್ ಇದೆ, ಬಟ್ ವಿ ಡೋಂಟ್ ಕೇರ್. ನೈದರ್ ದ PM ಕೇರ್ಸ್. ವಿ ಕೇರ್ ಅಂತಕ್ಕಂಥದ್ದು, ಈ ಕೇರ್ಲೆಸ್ ಅಟಿಟ್ಯೂಡ್ ಅಂತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಕೂಲಿ ಕಾರ್ಮಿಕರ ಬಗ್ಗೆ ನಾವು ಹೇಳುವುದಾದ್ರೆ, ನಮ್ಮ ದೇಶದಲ್ಲಿ 42% ಲೇಬರ್ ಫೋರ್ಸ್ ಅಂತ ಹೇಳುವಂಥದ್ದು, ಲೇಬರ್ ಪಾರ್ಟಿಸಿಪೇಷನ್ 42. ನಾವು 138 ಕೋಟಿ ಜನ, 138 ಕೋಟಿ ಜನದಲ್ಲಿ 14 ವರ್ಷದ ಕೆಳಗಿರೋರು ಕೆಲಸ ಮಾಡುವ ಹಾಗಿಲ್ಲ, ಚೈಲ್ಡ್ ಲೇಬರ್ ಆಗ್ತದೆ. ಆ ಪಾಪ್ಯುಲೇಷನ್ ಸುಮಾರು 30 ಕೋಟಿ ಅಂತ ತಗೋಬಹುದು ನಾವು, ಅಪ್ರಾಕ್ಸಿಮೇಟ್ಲಿ 2%. ಅದು ತಗೊಂಡ್ರೆ ನಿಮ್ಗೆ 108 ಕೋಟಿ ಜನಸಂಖ್ಯೆಯಲ್ಲಿ 42% ಅಂತ ಹೇಳಿದ್ರೆ ಸುಮಾರು 45% ನಿಮ್ಗೆ 45 ಕೋಟಿ ಜನ ವರ್ಕಿಂಗ್ ಕ್ಲಾಸ್ ಇರುವಂತದ್ದು 42%. ದುಡಿಯುವಂತವ್ರು. ಅದರಲ್ಲಿ ನಿಮ್ಗೆ PF ESI ಇರೋದು 6.5 ಕೋಟಿ ಮಾತ್ರ. 2.5 ಕೋಟಿ ಸ್ಟೇಟ್ ಗವರ್ಮೆಂಟ್, ಅರೌಂಡ್ 50 ಲಕ್ಷ ಸೆಂಟ್ರಲ್ ಗವರ್ಮೆಂಟ್, ಅರೌಂಡ್ 1.15 ಲ್ಯಾಕ್ ಮಿಲಿಟರಿ. ಇವೆಲ್ಲ ತಗೊಂಡ್ರೆ ನಿಮ್ಗೆ ಸಾಮಾಜಿಕ ಭದ್ರತೆ ಇರ್ತಕ್ಕಂಥ ವರ್ಕರ್ಸ್ ಇರ್ತಕ್ಕಂಥದ್ದು ಅಷ್ಟೇ. 90% ನೌಕರರಿಗೆ ದೇಶದಲ್ಲಿ ಯಾವುದೇ ಎಂಪ್ಲಾಯ್ಮೆಂಟ್ ಲೆಟರ್ ಇಲ್ಲ, ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ತಿಂಗಳು ಕೊನೆ ಸಂಬಳ ಬರ್ತದೆ ಅಂತ ಇಲ್ಲ. ಅವ್ರನ್ನ ನಾವು ಸೆಲ್ಫ್ ಎಂಪ್ಲಾಯ್ಡ್ ಅಂತೀವಿ, ಯಾಕಂದ್ರೆ ಹಿ ಸೆಲ್ಸ್ ಹಿಸ್ ಬಾಡಿ, ಸೆಲ್ಫ್ ಎಂಪ್ಲಾಯ್ಡ್. ಅದಕ್ಕೆ ನಾವು ಒಂದು ಪುಸ್ತಕ ಇದೆ, ಅಮೆರಿಕಾದಲ್ಲಿ ಸ್ಲೇವರಿ ಮಾಡುವಾಗ ಐ ವಾಸ್ ಎ ಪ್ರಾಪರ್ಟಿ ಅಂತ ಅವ್ನು ಬರೀತಾನೆ. ನಾನು ನನ್ನನ್ನ ಮಾರಿಕೊಳ್ತಾ ಇದ್ದೆ ಅಂತ, ನಾನು ಒಬ್ಬ ಮಾರುವ ವಸ್ತುವಾಗಿದ್ದೆ ಅಂತ ನನ್ನ. ಹಾಗಾಗಿ ಅವ್ರನ್ನ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಒಳ್ಳೆ ಟೈಟಲ್ ಕೊಟ್ಟಿರೋದು. ಆದ್ರೆ ಅವರು ದಿನಗೂಲಿ ನೌಕರರು, ಬಡವರು, ಬೇರೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರ್ತಕ್ಕಂಥ ವರ್ಗ ಇದೆಯಲ್ಲ ನಮ್ಮ ದೇಶದಲ್ಲಿ. ಈ 45 ಕೋಟಿಯಲ್ಲಿ ಸುಮಾರು 40 ಕೋಟಿ ಅಂತ ಜನ ಏನು ಇದ್ದಾರೆ ನಮ್ಗೆ, ಅವರು ಯಾವ ಸೆಕ್ಯೂರಿಟಿ ಇಲ್ಲದೆ ಇರ್ತಕ್ಕಂಥವ್ರು. ಅದರಲ್ಲಿ ಸುಮಾರು 27 ಕೋಟಿ ಕೃಷಿಯಲ್ಲಿ ಇರ್ತಕ್ಕಂಥವ್ರು, ಸುಮಾರು 10 ಕೋಟಿ ಜನ MSMEಗಳಲ್ಲಿ 2 ಜನ 3 ಜನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅದಕ್ಕೆ PFI ESI ಯಾವುದು, ಅದಕ್ಕೆ PF ಯಾವುದು ಅಪ್ಲೈ ಆಗಲ್ಲ ಅಲ್ಲಿಗೆ. ಹೀಗಾಗಿ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಇರ್ತಕ್ಕಂಥ ವರ್ಗ ಇಂಥದ್ದು. 2.5 ಕೋಟಿ ಹಳ್ಳಿಗೆ ಹೋಗಿರ್ತಕ್ಕಂಥದ್ದು. ಅವ್ರಿಗೆ ಏನ್ ಹೇಳಿದ್ದಾರೆ, ನರೇಗಾ 40,000 ಕೋಟಿ ಎಕ್ಸ್ಟ್ರಾ ಮಾಡಿದೀವಿ, ಅಲ್ಲಿ ದುಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳಿದ್ದಾರೆ. ಬೇರೆಯವ್ರಿಗೆ ಹೇಳ್ತಾರೆ ಹೊಸ್ತಿಲು ದಾಟಬೇಡಿ ಅಂತ, ಲಕ್ಷ್ಮಣ್ ರೇಖಾ ಹಾಕಿದೀನಿ ದಾಟಬೇಡಿ ಅಂತಾರೆ.
ಅವ್ರು ಹೇಳ್ತಾರೆ ದುಡ್ಕೊಂಡು ತಿನ್ಕೊಳಪ್ಪ 40,000 ಕೋಟಿ ಕೊಟ್ಟಿದೀವಿ ಅಂತ. ಅದು 220 ರೂಪಾಯಿ ಜಾಸ್ತಿ ಮಾಡಿದ್ರು, 180 ಆವರೇಜ್. ಸ್ಟೇಟ್ ಇಂದ ಸ್ಟೇಟಿಗೆ ಅದು ಬದಲಾಗುತ್ತೆ ನರೇಗಾ ರೇಟು. ನರೇಗಾ ವರ್ಕು ಕಳೆದ ವರ್ಷ 100 ಕೆಲಸ ಕೊಡೋದ್ರಲ್ಲಿ ಕೊಟ್ಟಿರೋದು 50 ಕೆಲಸ. ಈಗ ಹೇಳ್ತಾ ಇರ್ತಕ್ಕಂಥದ್ದು ನೀವು 200 ದಿವಸಕ್ಕೆ ಹೆಚ್ಚು ಮಾಡಿ, 150 ಜನಕ್ಕೆ ಹೆಚ್ಚು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಒಂದನ್ನು ನಾವು ಗಮನಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಜನರ ಜೇಬಿಗೆ ಏನು ಬಿತ್ತು ಇವತ್ತು ಅಂತಕ್ಕಂಥದ್ದೇ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಸಿರಿರೋನಿಗೆ ನಿನಗೆ ಗದ್ದೆ ಉಳುಮೆ ಮಾಡ್ಕೊ, ನಿನಗೆ ಜಮೀನು ಕೊಡ್ತೀನಿ ಅನ್ನುವಂತ ಕಾಲ ಅಲ್ಲ. ನೀರಿನಲ್ಲಿ ಮುಳುಗ್ತಾ ಇರೋನಿಗೆ ನಿನ್ನನ್ನ ನಾನು ಸೇವ್ ಮಾಡಕ್ಕಾಗಲ್ಲಪ್ಪ, ನೀನ್ ಈಜು ಕಲ್ತ್ಕೊ, ನಿನ್ ಸಾಲ ಕೊಡಿಸ್ತೀನಿ ಅನ್ನುವಂಥದ್ದಲ್ಲ. ಹಸಿರಿರೋನಿಗೆ ಈಗ ಇಂದು ಏನ್ ಮಾಡ್ತೀವಿ ಅಂತಕ್ಕಂಥದ್ದೇ ಬಹಳ ಮುಖ್ಯ ಆಗಿತ್ತು. ಇನ್ನೊಂದು, ಕಳೆದುಕೊಂಡಿದ್ದನ್ನ ನಾವು ತುಂಬಿಕೊಡ್ಬೇಕಾಗಿತ್ತು. ಕಳೆದ 3 ತಿಂಗಳಿಂದ ಅವರಿಗೆ ಕೆಲಸ ಇಲ್ಲ, ಅವ್ರ ಸಂಬಳ ಸಿಕ್ಕಿಲ್ಲ, ಸಮಸ್ಯೆಯಲ್ಲಿದ್ದಾರೆ. ರೈತರು ಕೂಡ ತಾನು ಬೆಳೆದಿದ್ದನ್ನ ಮಾರಾಟ ಮಾಡಕ್ಕಾಗದೆ 3 ಲಕ್ಷ ಕೋಟಿ ಲಾಸ್ ಆಗಿದೆ ರೈತರಿಗೆ. ಯಾಕಂದ್ರೆ ಅವರು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಡಿಕ್ಲೇರ್ ಮಾಡಿದ್ದನ್ನು ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇವತ್ತು ಸಿಗೋ ಪ್ರೈಸ್, ಫಾರ್ ಎಕ್ಸಾಂಪಲ್ ಬೇಳೆಕಾಳು ನೀವು ಕಲಬುರಗಿಯಲ್ಲಿ MSP ಡಿಕ್ಲೇರ್ ಮಾಡಿದ್ದಕ್ಕೂ ಸಿಗೋ ಬೆಲೆಗೂ 20 ರೂಪಾಯಿ ವ್ಯತ್ಯಾಸ ಇವತ್ತು ಇಂದು. ಹಾಗಾಗಿ ಅಲ್ಲಿ ಸರ್ಕಾರ ಡಿಕ್ಲೇರ್ ಮಾಡೋದು ಮುಖ್ಯ ಅಲ್ಲ, ರೈತರಿಸಿಲ್ಲ. ಆಮೇಲೆ ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ರೈತರು ಬೆಳೆದ ಹೂವು, ಹಣ್ಣು, ತರಕಾರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕಾಗಿಲ್ಲ, ಹಾಲನ್ನು ಟ್ರಾನ್ಸ್ಪೋರ್ಟ್ ಮಾಡಕ್ಕಾಗಿಲ್ಲ. KMF 2 ರೂಪಾಯಿ ಕಮ್ಮಿ ಮಾಡ್ತಾ ಇದೆ ರೇಟಿಗೆ, ಪ್ರೊಕ್ಯೂರ್ಮೆಂಟ್ ರೇಟ್ ಅನ್ನ ಕಮ್ಮಿ ಮಾಡ್ತಾ ಇದೆ. ನಮ್ಗೆ ಹಾಲಿನ್ನು ಅಟ್ಲೀಸ್ಟ್ ಒಂದು ಸೆಕ್ಯೂರಿಟಿ ಇರೋ ಪ್ರಾಡಕ್ಟ್ ಅದು, ಬೇರೆ ಅದಕ್ಕೆ ಯಾವ ಗತಿಯೂ ಇರಲಿಲ್ಲ. ಸೊ ಹೀಗಾಗಿ ಈ ಎಲ್ಲ ದೃಷ್ಟಿಕೋನಗಳಿಂದ ನೋಡಿದರೆ ಈ 21 ಲಕ್ಷ ಕೋಟಿ ಇದ್ದರೆ ಇಟ್ಸ್ ಎ ಬಿಗ್ ಲೈ. ಇದರೊಳಗಡೆ ಯಾವ ಸತ್ವವೂ ಇಲ್ಲ. ಸಾಲ ಕೊಟ್ಟಾಗಾಯ್ತು, ಅದು ಇಸ್ಕೊಂಡಾಗಾಯ್ತು. ಹೀಗಾಗಿ ಇದರಲ್ಲಿ ಯಾವ ರೀತಿಯಲ್ಲೂ ನನಗನ್ನಿಸ್ತದೆ, ಯಾವ ರೀತಿಯಲ್ಲೂ ಇದರಿಂದ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲ್ಲ. ಬ್ಯಾಂಕ್ ಏನ್ ಹೇಳುತ್ತೆ, ವರ್ಷದಿಂದ ವರ್ಷಕ್ಕೆ 10 ರಿಂದ 15% ಸಾಲ ಕೊಡ್ತಾ ಇತ್ತು. ಇಯರ್ ಆನ್ ಇಯರ್ ಗ್ರೋತ್, ವರ್ಷದಿಂದ ವರ್ಷಕ್ಕೆ ಸಾಲ ಕೊಡುವ ಗ್ರೋತ್ ಮೊದಲು 15% ಇತ್ತು. ಸಾಮಾನ್ಯ ಒಂದೇನ್ ಹೇಳ್ತಾರೆ, ಸಾಲ ಕ್ಯಾಪಿಟಲ್ ಆಗುತ್ತೆ, ಬಂಡವಾಳ ಆಗುತ್ತೆ, ಬಂಡವಾಳ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುತ್ತೆ, ಕೆಲಸ ಸಿಗುತ್ತೆ, ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಈ ಕನೆಕ್ಷನ್ ಇರ್ತಕ್ಕಂಥದ್ದು. ಸಾಲ ಕೊಡೋದು ಕೂಡ ಕ್ರೆಡಿಟ್ ಇದೆಯಲ್ಲ, ನಮ್ಮಲ್ಲಿ ಸಾಲ ಕೊಡೋದು ಎಷ್ಟು GDP 50% ಮಾತ್ರ ನಾವು ಸಾಲ ಕೊಡೋದು. ಈಗ ನಾನು ಹೇಳಿದೆ ನಿಮ್ಗೆ 200 ಲಕ್ಷ ಕೋಟಿ ನಮ್ದು GDP, ಸಾಲ ಎಷ್ಟು ಕೊಡ್ತಿದೀವಿ? 100 ಲಕ್ಷ ಕೊಟ್ಟಿರ್ತಕ್ಕಂಥದ್ದು. 50% ಸಾಲ ಕ್ರೆಡಿಟ್ ಇರ್ತಕ್ಕಂಥದ್ದು. ಚೈನಾದಲ್ಲಿ 300% ಇದೆ. ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಅವರು ಹೆಲ್ಪ್ ಮಾಡ್ತಾರೆ, ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೊಡ್ತಾರೆ. ನಮ್ಮಲ್ಲಿ ಕ್ಯಾಪಿಟಲ್ ಕಾಸ್ಟ್, ಯಾವ ಉದ್ಯಮಿನೂ ಈ ಕ್ಯಾಪಿಟಲ್ ಕಾಸ್ಟ್ ಅಲ್ಲಿ ದುಡಿಯಕ್ಕಾಗಲ್ಲ. ಡೈರೆಕ್ಟ್ ಬ್ಯಾಂಕ್ ಕೊಡಲ್ಲ, NBFC ಮೂಲಕ ಹೋಗ್ಬೇಕು. NBFC ಹೋದ್ರೆ 16 ರಿಂದ 18% ಸಾಲ ಇರ್ತದೆ. ನೀವು ಮೈಕ್ರೋ ಫೈನಾನ್ಸ್ ಅಂತೀರ, 28% ಇರುತ್ತೆ ಸಾಲ, ಬಡ್ಡಿ ಇರುತ್ತೆ. ಸೊ ಹಾಗಾಗಿ ಕೊಡುತ್ತದೆ. ಮತ್ತೆ ವರ್ಷದಿಂದ ವರ್ಷಕ್ಕೆ 1963ರಲ್ಲಿ 6% ಗ್ರೋತ್ ಇತ್ತು ಸಾಲ ಕೊಡೋದು, 6% ಇಯರ್ ಆನ್ ಇಯರ್ ಗ್ರೋತ್ ಇತ್ತು. ಈಗ ಅದೇ ಪರ್ಸೆಂಟೇಜ್ ಬಂದಿದೆ. ಈ ವರ್ಷ ಹೇಳ್ತದೆ ಸಾಲ ಕೊಡೋದು ನೆಗೆಟಿವ್ ಆಗ್ತದೆ ಅಂತ. ಹಾಗಾದ್ರೆ ಎಲ್ಲಿ ನೀವು ಸಾಲ ಹೆಚ್ಚು ಕೊಡ್ತೀವಿ ಅಂತ ಹೇಳ್ತಿರೋದು? ನಿನ್ನೆ ಬ್ಯಾಂಕಿನ ರಿಪೋರ್ಟ್ ಹೇಳ್ತಕ್ಕಂಥದ್ದು ಈ ವರ್ಷದ ಇಯರ್ ಆನ್ ಇಯರ್ ಗ್ರೋತ್, ವರ್ಷದಿಂದ ವರ್ಷಕ್ಕೆ ಸಾಲ ಕೊಡುವುದು ಈ ವರ್ಷ ನೆಗೆಟಿವ್ ಆಗ್ತದೆ, ಪಾಸಿಟಿವ್ ಇರಲ್ಲ ಅಂತ ಹೇಳ್ತಕ್ಕಂಥದ್ದು. ಅದು ಎಲ್ಲ ಲಕ್ಷಣಗಳು ಕಾಣ್ತದೆ. 2 ತಿಂಗಳಲ್ಲಿ ನಮಗೆ ಗೊತ್ತಾಗಿದೆ. ಏನ್ ಗೊತ್ತಾಗಿದೆ? 1,80,000 ಕೋಟಿ ಸಾಲ ಕೊಟ್ಟಿದ್ದ ಬಾಬ್ತು ಕಮ್ಮಿ ಆಗಿದೆ. ಇವು ನಮ್ಮ ಪ್ರಶ್ನೆಗಳು. ಇದಕ್ಕೆ ಮತ್ತೆ ಇನ್ನೊಂದು ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಹೇಳಿದ್ರು. ಏನು ಅಂತ ಹೇಳಿದ್ರೆ, MSME ಅಂದ್ರೆ 6.4 ಕೋಟಿ ಎಲ್ಲ ಯಾರು ಆಗ್ಬೋದು ಅಂತ. ಅಂದ್ರೆ ಅಂಬಾನಿನೂ ಅದಾನಿ ಅಂಬಾನಿ ಕೂಡ ಇದಕ್ಕೆ MSME ಸೇರ್ಬಹುದು ಅಂತ ಹೇಳಿ, ಅದು ಫ್ರಮ್ ರಿಲಯನ್ಸ್ ಟು ಟೋಟಲ್ ರಿಲಯನ್ಸ್ ಅಂತ ಹೇಳಿ. ವಿನಯ್, ನಾನು ಸಾಕೋದ್ ಕಾಡುತ್ತಲ್ಲ ಕ್ವಶನ್ ನಾನು ಕೆಲವು ಕ್ವಶನ್ಸ್ ಅದೇ ನಾವು ಜಸ್ಟ್ ಎಂಟರ್ ಆಗೋಣ ಅನ್ಕೊಂಡೆ. ಕೆಲವು ಕ್ವಶನ್ಸ್ ಇದೆ ಸರ್. ಇವಾಗ ನಿಮ್ಮ ಒಪಿನಿಯನ್ ಸರ್, ಈ MSME ಏನ್ ಬಂತು, ನಾವು ಕೆಲವು ನಮ್ಮ ಆರ್ಗನೈಸೇಷನ್ ಇಂದ ಕೆಲವನ್ನೆಲ್ಲ ಮೀಟ್ ಮಾಡಿದಾಗ ಈ ಒಪಿನಿಯನ್ನೇ ಬರ್ತಾ ಇತ್ತು. ಏನು MSME ಮೂಲಕ ನಾನ್ ಕೊಲಾಟ್ರಲ್ ಸಾಲ ಕೊಡ್ತಾರೆ ಅಂತ ಹೋದಾಗ ಅದಕ್ಕೆ ಕೇಳೋ ಡಾಕ್ಯುಮೆಂಟ್ಸೇ ಸಾಕಾಗೋಗುತ್ತೆ. ಅದು ಇದಿರಬಾರ್ದು, ಅದಿರಬಾರ್ದು, ಹಿಂದಿನ ಏನ್ ಕೊಟ್ಟಿದ್ದೀರಾ ಕೊಡಿ, ಅದೆಲ್ಲ ಕೇಳೋದು.
ಬಟ್ ಫೈನಲಿ ಇವಾಗ MSME ಗೆ 3 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್ ಅದನ್ನ. ನಂಗೆ ಇನ್ನೊಂದು ಪ್ರಶ್ನೆ ಸರ್ ಇಲ್ಲಿ. ಇವಾಗ ಯುವಜನರು ಅಂದಿದ ತಕ್ಷಣ ನಮ್ಗೆ ಜನರಲಿ ಸ್ವಲ್ಪ ಈ ಸಿಟಿ ಯೂತ್ ಇದು ಬರುತ್ತೆ. ಬಟ್ ಇವಾಗ ದಿ ಅದರ್ ಪಾರ್ಟ್ ಆಫ್ ದಿ ಸ್ಟೋರಿ, ಇವಾಗ ಹೇಗೆ ನಾವು ರೂರಲ್ ಯೂತ್ ಅಂತ ನೋಡ್ತೀವಿ, ಅಥವಾ ಈ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋರು, ಈ ತರದ್ ಯಂಗ್ಸ್ಟರ್ ಸೆಕ್ಷನ್ ಏನು ಇಡೀ ದೇಶದಾದ್ಯಂತ ಇದ್ದಾರೆ, ದೊಡ್ಡ ಸಂಖ್ಯೆನಲ್ಲಿದ್ದಾರೆ ಸರ್. ಅವರೇನೆ ಒಂದು ದೊಡ್ಡ ಪೋರ್ಷನ್ ಇವತ್ತು ಮೈಗ್ರೆಂಟ್ಸ್ ಆಗಿ ಬಂದಿರೋದು, ವಲಸೆ ಕಾರ್ಮಿಕರಾಗಿ. ಬಟ್ ಅದು ಬಿಟ್ಟು ಕೂಡ ದೊಡ್ಡ ಸಂಖ್ಯೆ ಇವತ್ತು ನಾವು ನೋಡ್ತೀವಿ ಹಳ್ಳಿಗಳ ಕಡೆ ಆಗ್ಲಿ. ಈ ಯೂತ್ಗೆ ಇವತ್ತು ನಿಜವಾಗ್ಲೂ ಏನ್ ಉಪಯೋಗ ಆಗಿದೆ ಅನ್ನೋದು ಈ ಒಂದು 20 ಲಕ್ಷ ಕೋಟಿ ಮೂಲಕ, ದಟ್ ಈಸ್ ಸಮಥಿಂಗ್ ದಟ್ ಕ್ಯಾನ್ ಬಿ, ನೀವೇನಾದ್ರು ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ಇಟ್? ನಥಿಂಗ್. ನೋಡಿ, ಜನ್ಧನ್ ಅಕೌಂಟ್ಗೆ 500 ರೂಪಾಯಿ ಹಾಕಿರೋದಿದೆಯಲ್ಲ, ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ ಫ್ಯಾಮಿಲಿ ಸೈಜ್ 5 ಅನ್ನೋದು, ಅಂದ್ರೆ ಬಡತನ ಇದ್ದು ವಿದ್ಯಾಭ್ಯಾಸ ಕಮ್ಮಿ ಇದ್ರೆ ಫ್ಯಾಮಿಲಿ ಸೈಜ್ ದೊಡ್ಡದಿರುತ್ತೆ. 4.8 ನ್ಯಾಷನಲ್ ಆವರೇಜ್ ಅಂತ ಹೇಳುವಂತದ್ದು. 5 ಜನ ತಗೊಂಡ್ರೆ ನೀವು ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 5 ಜನಕ್ಕೆ 500 ರೂಪಾಯಿ ಡಿವೈಡ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ 4 ರೂಪಾಯಿ 80 ಪೈಸೆ ಬರುತ್ತೆ. ಸೊ ಆಗ ಮತ್ತೆ ಜನಧನ್ ಅಕೌಂಟ್ ಅಲ್ಲಿರುವ ನಿಜವಾಗಿಯೂ ಕಡುವು ಬಡವರು 63%ಗೆ ಜನಧನ್ ಅಕೌಂಟ್ ಇಲ್ಲ. ಹಾಗಾಗಿ ಯಾವ ಪ್ರಯೋಜನ ಆಯ್ತು ನಿಜವಾಗಿಯೂ ಕೇಳಿದ್ರೆ ವಿನಯ್, ನಾನು ಅಂದ್ಕೊಂಡಿರ್ತು ಈ UBI ಇದೆಯಲ್ಲ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವ ಸ್ಕೀಮ್ ಇದೆಯಲ್ಲ, ಈಗ ನೋಡಿ ಅಮೆರಿಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು? $62,000. ನಮ್ದೆಷ್ಟು? ಸುಮಾರು $1,800 ಅಮೆರಿಕ ಎಷ್ಟು ದುಡ್ಡು ಕೊಡ್ತಾ ಇದೆ? ಅಡಲ್ಟ್ಸ್ಗೆ $1,000 $76,000. ಈ ಪೀರಿಯಡ್ ಅಲ್ಲಿ ಸಾರಿ ಸರ್, ಹೇಳಿ. ಇಲ್ಲ, ಮಕ್ಕಳಿಗೆ $500 ಅಕೌಂಟಿಗೆ ಹೋಗ್ತಾ ಇದೆ. ಇಲ್ಲಿ ಅಕೌಂಟಿಗೆ ಏನ್ ಹಾಕಿದ್ದಾರೆ? ಕೂಲಿ ಕಾರ್ಮಿಕರಿಗೆ ಏನ್ ಹಾಕಿದ್ದಾರೆ? 0. ಮುಕ್ಕಲು ಹಿಡಿತಾ ಇದ್ದ ಅಕ್ಕಿ ಎಲ್ಲ ಕೊಟ್ಟಿದ್ದಕ್ಕೆ ಹೇಳಬಾರ್ದು. ಮತ್ತೆ ಅಕ್ಕಿ 67% ಜನಕ್ಕೆ ಹೋಗ್ಬೇಕು ಅಂತ ಇರ್ತಕ್ಕಂಥದ್ದು. 138 ಕೋಟಿಯಲ್ಲಿ 67% ನೀವು ತಗೊಂಡ್ರೆ ನಿಮ್ಗೆ ಈಗ ಇವಾಗ ಕೊಡೋದ್ರಲ್ಲಿ 15 ಕೋಟಿ ಬಿಟ್ಟು ಹೋಗುತ್ತೆ ಅದರಲ್ಲಿ. ಮತ್ತೆ ಒನ್ ನೇಷನ್ ಯಾವತ್ತೂ ಆಗ್ಬೇಕಾಗಿತ್ತು. ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದ್ದಾರೆ ಅವ್ರಿಗೆ ಇದರಿಂದ ಪ್ರಯೋಜನ ಆಗಲ್ಲ. UBI ನಾನೇನ್ ಅನ್ಸ್ಕೊಳ್ಳೋದು, UBI ಇದೆಯಲ್ಲ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್, WHO ವರ್ಲ್ಡ್ ಬ್ಯಾಂಕ್ ಇದರೆಲ್ಲ ಹೇಳೋದು $1.9 ಅರೌಂಡ್ $2 ಅಂತ ಹೇಳುವಂತದ್ದು. ಅದು ಏನಿದೆ ನಿಮ್ಗೆ ಸರ್ಕಾರ ನೋಡಿ ಇನ್ನು ಮುಂದೆ ಬರುವಂತೆ ಎಕಾನಮಿ ಊಬರೈಸೇಷನ್ ಆಗುತ್ತೆ, ಗಿಗ್ ಎಕಾನಮಿ ಅಂತ ಆಗುತ್ತೆ. ಮಷೀನ್ಸ್ ಜಾಸ್ತಿ ಆದಾಗ ಎಲ್ರಿಗೂ ಕೆಲಸ ಸಿಗುತ್ತೆ ಅಂತ ಇದ್ದಾಗ ಅವರು ಮನಿ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಡ್ಲೇಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ, ಹೆಲ್ತ್ ಅಂಡ್ ಎಜುಕೇಶನ್ ನೀವು ಔಟ್ ಆಫ್ ಪಾಕೆಟ್ ಖರ್ಚು ಮಾಡ್ತಾ ಇದ್ದೀರಾ. ನೋಡಿ, ಹೆಲ್ತ್ಗೆ 2.5% GDP ಖರ್ಚು ಮಾಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ನಾವು 1.2 ಖರ್ಚು ಮಾಡ್ತೀವಿ. ಜಗತ್ತಿನ ಸರಾಸರಿ ಆರೋಗ್ಯಕ್ಕೆ ಜೇಬಿಂದ ಖರ್ಚು ಮಾಡೋದು 18%. ಜಗತ್ತಿನ ಸರಾಸರಿ. ಕಡು ಬಡ ಭಾರತ 67% ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತೀವಿ. ಹೆಲ್ತ್ COVID-19 ಸಂದರ್ಭದಲ್ಲಿ ಇನ್ನೊಂದು ಏನು ಎಕ್ಸ್ಪೋಸ್ ಆಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಳ್ತಾರೆ 80% ಡಾಕ್ಟರ್ ಟ್ರೀಟ್ 20% ಪೀಪಲ್ ಅಂತ. 80 ಜನ ವೈದ್ಯರು 20 ಜನಗಳನ್ನು ನೋಡ್ಕೊಳ್ತಾರೆ, ಅವ್ರಿಗೆ ಔಷಧಿ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅರ್ಬನ್ ಮತ್ತು ಶ್ರೀಮಂತಿಗೋಸ್ಕರ ಇರತಕ್ಕಂಥದ್ದು. ಆಯುಷ್ಮಾನ್ ಕಾರ್ಡ್ ಔಟ್ ಪೇಷಂಟ್ ಬರಲ್ಲ, ವರ್ಕ್ ಆಗಲ್ಲ ಅದು. ಮೊದಲು ಆರೋಗ್ಯಕ್ಕೆ ನೀವು ಖರ್ಚು ಮಾಡದೇ ಇರೋದ್ರಿಂದ ಜನರು ಟ್ಯಾಕ್ಸ್ ಕಟ್ಟಿಬಿಟ್ಟು GST ಕಟ್ಟಿ ಎಲ್ಲ ಕಟ್ಟಿ ಅವ್ರ ಆರೋಗ್ಯನ ಅವರೇ ನೋಡ್ಕೊಳ್ಳೋ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. 67% ಭಾರತೀಯರು ಖರ್ಚು ಮಾಡೋದು ಔಟ್ ಆಫ್ ಪಾಕೆಟ್. ಜಗತ್ತಿನ ಸರಾಸರಿ 18%. ಎಜುಕೇಶನ್ ಇವಾಗ 50% ಇಂಡಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ ಇರ್ತಕ್ಕಂಥದ್ದು. ಜಪಾನ್ ದೇಶ ಅತ್ಯಂತ ಮುಂದುವರೆದ ದೇಶ, ಪ್ರೈವೇಟ್ ಸ್ಕೂಲ್ ಎಷ್ಟು ಗೊತ್ತಾ? 9%. ಇವತ್ತು ಒಬ್ಬ ಸಾಮಾನ್ಯ ಜನನಾದ್ರೂ ಕೂಡ ತನ್ನ ಮಗುವಿನ ವಿದ್ಯಾಭ್ಯಾಸಕ್ಕೆ ಮತ್ತು ಕುಟುಂಬದ ಆರೋಗ್ಯಕ್ಕೆ ಜೇಬಿನಿಂದ ಖರ್ಚು ಮಾಡೋದಿದೆಯಲ್ಲ, ಸರ್ಕಾರ ಜೇಬಿಂದ ಕದ್ದ ಹಾಗೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದೀರಾ ಸರ್. ಸರ್, ಇದು ಜಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಇಫ್ ಯು ಕಂಪ್ಲೀಟೆಡ್ ಇನ್ನೊಂದು ಪ್ರಶ್ನೆ ಸರ್, ಇದು ಈ
ಪ್ಯಾಕೇಜ್ಗಳು ಅಂತ ಇದು ಒಂದು ಅನೌನ್ಸ್ ಆಗಿರೋದು ಒಂದು, ಬಟ್ ಇವಾಗ ನಮ್ಮ ದೇಶನ ಕಾಡ್ತಾ ಇರೋ ಒಂದು ದೊಡ್ಡ ಭೂತ ಅಂತ ಹೇಳಿದ್ರೆ ಸರ್, ಈ ಎನ್ ಪಿ ಎಗಳೇ ದೊಡ್ಡ ಸಂಖ್ಯೆನಲ್ಲಿ 14 ಲಕ್ಷ ಕೋಟಿ ಏನೋ ಇದೆ ಅಂತ ಹೇಳ್ತಾರೆ ಇವತ್ತು. ಅದು ಜೊತೆಗೆ ಈ ವೆಲ್ತ್ ಟ್ಯಾಕ್ಸ್ ನ ತೆಗೆದಾಕಿರೋದು ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಈ ಒಂದು ಆಸ್ಪೆಕ್ಟ್ ನ ಹೆಂಗ್ ವ್ಯೂ ಮಾಡಬಹುದು ಈ ಪರ್ಟಿಕ್ಯುಲರ್ ಕೋವಿಡ್ ಕಂಡೀಷನ್ ಅಲ್ಲಿ, ವೆನ್ ಪೀಪಲ್ ಆರ್ ರಿಯಲಿ ಇನ್ ಡಿಸ್ಟ್ರೆಸ್, ಈ ಕಂಡೀಷನ್ ಅಲ್ಲಿ ಹೇಗ್ ವ್ಯೂ ಮಾಡಬಹುದು? ಇವಾಗ ಎನ್ 14 ಲಕ್ಷ ಕೋಟಿ ಆಗಿರ್ಬೋದು, ಅಥವಾ ಅತಿ ಶ್ರೀಮಂತರು ಅಂತ ಯಾರಿದ್ದಾರೆ ಈ ದೇಶದಲ್ಲಿ ಸುಮಾರು 138 ಜನ ಏನೋ ಬರ್ತಾರೆ, ಇವಾಗ ಅವ್ರಿಗೆ ವೆಲ್ತ್ ಟ್ಯಾಕ್ಸ್ ನ ತೆಗೆದು ಹಾಕಿರೋದು, ಇದು ಹೇಗೆ ಅಡ್ವರ್ಸ್ ಎಫೆಕ್ಟ್ ಆಗಿದೆ ಅನ್ನೋದು ನೋಡಿ. ವಿಪರ್ಯಾಸ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಹೋಯ್ತು. ಅನಾಹುತ ಆದಾಗ ಶ್ರೀಮಂತರಾಗ್ತಾರೆ. ಹೌದು ಸರ್. ಭಾರತದಲ್ಲಿ ನೀವು 5-6 ಮೇಜರ್ ಕಂಪನಿಗಳು ಏನಿದಾವಲ್ಲ, ಅವರ ಎಲ್ಲ ವೆಲ್ತ್ ಕೂಡ ಕೋವಿಡ್-19 ಸಂದರ್ಭದಲ್ಲಿ 30-40% ರೈಸ್ ಆಯ್ತು. ಈ ಸ್ಟಾಕ್ ಎಕ್ಸ್ಚೇಂಜ್ ಅವ್ರು ನೋಡಿ ಇನ್ನೂ ಹೆಚ್ಚು ಶ್ರೀಮಂತರಾಗ. ಅಲ್ಲ, ಕಾಯಿಲೆ ಜನ ಎಲ್ಲ ಸಾಯ್ತಾ ಇದ್ದಾರೆ, ರೋಡಿಗೆ ಇಳಿತಾ ಇಲ್ಲ ಯಾರು, ಮನೆಯಲ್ಲಿ ಇದಾಗಿದೆ, ಹೊಟ್ಟೆಗೆ ತಿನ್ನೋಕಿಲ್ಲ, ಹೆಂಗ್ ಜಾಸ್ತಿ ಆಗೋ ಸಾಧ್ಯ? ದಿಸ್ ಇಸ್ ದ ಎಕಾನಮಿ. ಅಮೆರಿಕದಲ್ಲೂ ಹಾಗೆ ಫ್ಯಾಂಗ್ ಅಂತ ಏನ್ ಹೇಳ್ತಾರಲ್ಲ, ಫೇಸ್ಬುಕ್, ಆಪಲ್, ಅಮೆಜಾನ್, ನೆಟ್ಫ್ಲಿಕ್ಸ್ ಅಂಡ್ ಗೂಗಲ್ ಅಂತ ಕಂಪನಿಗಳು ಏನಿದಾವಲ್ಲ, ಅಮೆಜಾನ್ ಒಂದು ಭಾರತದ ಅರ್ಧದಷ್ಟು ಎಕಾನಮಿ ಇದೆ. $1 ಟ್ರಿಲಿಯನ್ ಒಂದು ಕಂಪನಿ. ಬ್ಲಾಕ್ ರಾಕ್ ಅನ್ನೋ ಒಂದು ಕಂಪನಿಯ ಅಸೆಟ್ ಮ್ಯಾನೇಜ್ಮೆಂಟ್ $7 ಟ್ರಿಲಿಯನ್ ಒಂದು ಕಂಪನಿದು. $7 ಟ್ರಿಲಿಯನ್ ಅಂದ್ರೆ ಭಾರತದ ಎಷ್ಟು? $2.8 ಟ್ರಿಲಿಯನ್. ಒಂದು ಕಂಪನಿಯ ಅಸೆಟ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಭಾರತಕ್ಕಿಂತ ಡಬಲ್ ಇರ್ತಕ್ಕಂಥ ಒಂದು ಕಂಪನಿ. ಆ 138 ಕೋಟಿ ಜನ ಇರ್ತಕ್ಕಂಥ ದೇಶಕ್ಕಿಂತ ಒಂದು ಕಂಪನಿಯಲ್ಲಿ ಅಷ್ಟು ಹಣ ಇದೆ. ಒಂದಂತೂ ಇನ್ಇಕ್ವಾಲಿಟಿ, ನಾನು ತಾಮಾ ಪಿಕೆಟಿಯ ಪುಸ್ತಕಗಳ ಇತ್ತೀಚೆಗೆ ಹೆಚ್ಚು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ, ವೆಲ್ತ್ ಇನ್ಇಕ್ವಾಲಿಟಿ ತುಂಬಾ ಜಾಸ್ತಿ ಆಗ್ತದೆ. ವೆಲ್ತ್ ಅನ್ನೋದು ಬರೀ ಹಿಂದಿನ ರೀತಿ ಲ್ಯಾಂಡ್ ಅಥವಾ ಗೋಲ್ಡ್ ಅಥವಾ ಲಿಕ್ವಿಡ್ ಅಲ್ಲ, ಟ್ಯಾಂಜಿಬಲ್ ಅಸೆಟ್ ಅಲ್ಲ. ಫೈನಾನ್ಸಿಯಲೈಸೇಷನ್ ಅಂತ ಹೇಳ್ತಾರೆ. ಫೈನಾನ್ಸಿಯಲೈಸೇಷನ್ ಏನು? 1 ಕೆಜಿ ಅಕ್ಕಿ ತಗೊಳ್ಳದೆ ಅಕ್ಕಿಯಿಂದ ದುಡ್ಡು ಮಾಡೋದು. ಎಲ್ಲಿ? ಡೆರಿವೇಟಿವ್ಸ್. ಕರೆನ್ಸಿಯಲ್ಲಿ ಮುಂದೆ ಕರೆನ್ಸಿಗೆ ಕರೆನ್ಸಿಯನ್ನು ತಗೊಳ್ಳದೆ ಕೊಡದೆ ಕರೆನ್ಸಿಯಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು. ಈ ಮಾರ್ಕೆಟ್, ಅದಕ್ಕೆ ಹೇಳ್ತಾರೆ ದಿ ಬಿಗ್ಗೆಸ್ಟ್ ಬೇನ್ ಆಫ್ ಅವರ್ ಮಾಡರ್ನ್ ಎಕಾನಮಿ is extreme financialization of the economy. Notional value bubble that is created around the economy. The real economy is very small. The bubble is too big. ಇಂಥ ಸಂದರ್ಭದಲ್ಲಿ ಬಟ್ ಬಬಲ್ ಕ್ಯಾನ್ ಅಟ್ರಾಕ್ಟ್. ಅದು ಈ ರೀತಿ ಬಬಲ್ ಸುಳ್ಳು ಎಕಾನಮಿ ಆರ್ಥಿಕತೆ ಏನಿದೆಯಲ್ಲ, ಅದಕ್ಕೆ ಸಾಲ ಸಿಗ್ತದೆ, ಸರ್ಕಾರದ ಸಪೋರ್ಟ್ ಸಿಗ್ತದೆ, ಅದ್ರ ಅನ್ರಿಯಲ್ ಅನ್ನೋದು ಸಪೋರ್ಟ್ ಇದೆ. ಹಾಗಾಗಿ ಅದಕ್ಕೆ ಟ್ಯಾಕ್ಸ್ ಹಾಕ್ಬೇಕು. ನಿಮ್ಗೆ ವೆಲ್ತ್ ಟ್ಯಾಕ್ಸ್ 2015 ತೆಗೆದ್ರು. ಅವರಿಗೆ ವೆಲ್ತ್ ಟ್ಯಾಕ್ಸ್ ಅಲ್ಲಿ ಮೋಸ ಏನಾಗ್ತಿತ್ತು ಅಂತ ಹೇಳಿದ್ರೆ, ವೆಲ್ತ್ ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೋಸ್ಕರ ಟ್ರಸ್ಟ್ಗಳನ್ನು ಮಾಡ್ತಿದ್ರು. ದೊಡ್ಡ ಕಾರ್ಪೊರೇಟ್ಗಳು ಟ್ರಸ್ಟ್ ವ್ಯವಹಾರ ಮಾಡ್ತವೆ, ಟ್ರಸ್ಟ್ಗೆ ವೆಲ್ತ್ ಟ್ಯಾಕ್ಸ್ ಇರ್ಲಿಲ್ಲ. ಈ ರೀತಿ ಟ್ರಸ್ಟ್ ಯಾವ್ಯಾವ ಹೇಗೆ ಅದರಿಂದ ಎಸ್ಕೇಪ್ ಆಗಬೇಕು ಆ ರೂಟ್ಗಳೆಲ್ಲ ಇತ್ತು. ಹಾಗಾಗಿ ಈ ಸಂದರ್ಭದಲ್ಲಂತೂ ಖಂಡಿತವಾಗಿಯೂ ಈ ಸಾಮಾನ್ಯವಾಗಿ ಅಮೆರಿಕದಲ್ಲಿ ಜೋಸೆಫ್ ಸ್ಟಿಗ್ಲಿಟ್ಸ್ ಒಂದು ಮಾತು ಹೇಳ್ತಾನೆ, ನಮ್ಮ ಪ್ರಜಾಪ್ರಭುತ್ವ ಹೇಗೆ ಅಂದರೆ ಬೈ ದಿ 1% ಆಫ್ ದಿ 1% ಫಾರ್ ದ 1%. 1% ಜನರಿಂದ 1% ಜನರಿಗಾಗಿ ಜನರಿಗೋಸ್ಕರ ಇರುವಂತದ್ದು ಪ್ರಜಾಪ್ರಭುತ್ವ ಅಂತ ಹೇಳ್ತಕ್ಕಂಥದ್ದು. ಆ ವಿಚಾರದಲ್ಲಿ ನೋಡಿದಾಗ ಇವರು ಏನು ವೆಲ್ತ್ ಕ್ರಿಯೇಷನ್ ಈ ಮಟ್ಟದಲ್ಲಿ ಇದೆಯಲ್ಲ, ಅವ್ರಿಗೆ ವೆಲ್ತ್ ಟ್ಯಾಕ್ಸ್, ನೇಷನಲ್ ವೆಲ್ತ್ ಫೈನಾನ್ಷಿಯಲೈಸೇಷನ್ಗೂ ಹಾಕ್ಬೇಕು, ಬರೀ ಅಸೆಟ್ ಅಲ್ಲ. ಬರೀ ಸೈಟ್ ವ್ಯಾಲ್ಯೂ, ಈ ಗೋಲ್ಡ್ ವ್ಯಾಲ್ಯೂ ಹಾಕಿದ ಪ್ರಯತ್ನ ಆಗಲ್ಲ. ಯಾಕಂದ್ರೆ ಅದ್ರ ವ್ಯಾಲ್ಯೂ ಇವತ್ತು ನಿಮ್ಗೆ ರಿಯಲ್ ಎಕಾನಮಿ ಅಲ್ಲಿ ನೋಡಿದ್ರೆ ಅದ್ರ ವ್ಯಾಲ್ಯೂ ಕಾಣಲ್ಲ. ಅದು ಹಾಕ್ಬೇಕ. ಮತ್ತೆ ನಮ್ಮಲ್ಲಿ ಇಫೆಕ್ಟಿವ್ ಕಾರ್ಪೊರೇಟ್ ಟ್ಯಾಕ್ಸ್ ಕೊಡ್ತಾ ಇರೋದು 17%. ಸಾಮಾನ್ಯವಾಗಿ ನಮ್ಗೆ ಟ್ಯಾಕ್ಸ್ ಟು GDP ನಮ್ದು 11% ಅಂತ ಹೇಳಿ ಎಲ್ಲ ಬಡವರಿಗೂ ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳ್ತಿರೋದಲ್ಲ. ಯಾರು ಕಟ್ಟಬೇಕು ಅವರು ಕೂಡ ಕಟ್ತಾ ಇಲ್ಲ. ಅದು ಇದೆ. ನೀವು ಹೈಯೆಸ್ಟ್ ಟ್ಯಾಕ್ಸ್ ಇವೇಡ್ ಮಾಡೋರು ಗುಜರಾತೀಸ್ ವಿತೌಟ್ ಎನಿ ಇದು. ನಾನೇ ಇತ್ತೀಚೆಗೆ ಅಹಮದಾಬಾದಲ್ಲಿ ಇದೆ, ಒಂದು ಬಿಲ್ ಕೇಳಿದ್ರೆ ಬಿಲ್ ಕಾಯ್ದಕ್ಕೆ ಅಂತಾರೆ, ಟ್ಯಾಕ್ಸ್ ಅವಾಯ್ಡ್. ಇದು ಒಂದು ಇದು ಟ್ಯಾಕ್ಸ್ ಬೇಕು, ಖಂಡಿತವಾಗಿಯೂ ಬೇಕು.
ಸರ್ ನೆಕ್ಸ್ಟ್ ಇನ್ನೊಂದು ನಮ್ಗೆ ಈ ಪ್ಯಾಕೇಜ್ಗಳಿಗೆ ಏನು ಅನೌನ್ಸ್ ಆಗಿ ಇದರಲ್ಲಿ ಸುಮಾರು ಸಾಲದ್ದು ವಿಷಯಗಳೇ ಹೆಚ್ಚಿದೆ ಸರ್. ಅಂದ್ರೆ ಆ ಸಾಲ ಕೊಡ್ತೀವಿ, ಇದು ಕೊಡ್ತೀವಿ, ಅಥವಾ ಇನ್ನೊಂದು ಮಾಡ್ತೀವಿ ಅಂತ. ಇಲ್ಲಿ ಡೈರೆಕ್ಟ್ ಟ್ರಾನ್ಸ್ಫರ್ ಏನಿದೆಯಲ್ಲ ಸರ್, ಅಂದ್ರೆ ಜನಗಳಿಗೆ ಕೈಗೆ ಸಿಗುವಂತದ್ದು. ಇವಾಗ ನನಗೆ ಕಾಣಿಸೋದು ಸರ್, ಈ 20 ಲಕ್ಷ ಕೋಟಿ ಒಳಗಡೆ ನಾವು ನೋಡೋದು ಹೆಚ್ಚು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸಪ್ಲೈ ಸೈಡ್ಗೆ. ಆ ಸಪ್ಲೈ ಏನಿದೆ, ಇವಾಗ MSME ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಇವಾಗ ಸಪ್ಲೈ ಸೈಡ್ ಹೋಗ್ತದೆ. ಬಟ್ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಷನ್ ನಮ್ಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ ಸರ್. ಇವಾಗ ಒಂದು 40,000 ಕೋಟಿ ನರೇಗಾ ಯೋಜನೆ ಕೊಡ್ತಾರೆ, ಅಥವಾ ಒಂದು ಕೆಲವು ಕೋಟಿ ಇದಕ್ಕೆ ಏನು ಜನಧನ್ ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಾರೆ. ಬಟ್ ಇಲ್ಲಿ 20 ಅಥವಾ 21 ಲಕ್ಷ ಕೋಟಿ ಅಂತ ಏನ್ ಬರುತ್ತೆ, ಅದ್ರಲ್ಲಿ ಈ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಏನು ಆಗ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಸರ್ ಇಲ್ಲಿ. ಸೊ ಇಲ್ಲಿ ಸಪ್ಲೈ ಸೈಡ್ಗೆ ಹೆಚ್ಚಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನೋಡಿ, ಒಳ್ಳೆಯದೋ ಕೆಟ್ಟದ್ದು, ಭಾರತದ ಆರ್ಥಿಕತೆ 65% ನಿಂತಿರೋದು ಕನ್ಸಂಪ್ಷನ್. ಅದರಲ್ಲೂ ಬಡವರ ಕನ್ಸಂಪ್ಷನ್ ಊಟದ ಮೇಲೆ ಇರುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ ಗೆ ಏನ್ ಮೆಷರ್ಸ್ ತಗೊಬಹುದು ಸರ್ಕಾರ? ಇದು ನೋಡಿ, ಲಾರ್ಡ್ ಮೇನಾರ್ಡ್ ಕೇನ್ಸ್ ಅನ್ನ ಯಾರೋ ಕೇಳ್ತಾರೆ, ವಾಟ್ ವಿಲ್ ಹ್ಯಾಪನ್ ಇನ್ ದ ಲಾಂಗ್ ರನ್ ಅಂತ. ಅವನು ಹೇಳ್ತಾನೆ, ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ. ಕೊನೆಗೆ ಏನಾಗ್ಬೋದು, ಕೊನೆಗೆ ಎಲ್ಲರೂ ಸಾಯ್ತೀವಿ ಅಂತ. ಯಾಕಂತ ಮಾತು ಹೇಳ್ದ ಅಂದ್ರೆ, ನೋಡಪ್ಪ, ಸಮಸ್ಯೆ ಇರೋದು ಇಂದು. ಕೂಲಿ ಕಾರ್ಮಿಕರಿಗೆ ಹಸಿವಿರ್ತಕ್ಕಂಥದ್ದು ಇಂದು, ಈ ಹೊತ್ತಿನ ಊಟ. ಅವರು ಇಲ್ಲಪ್ಪ, ನಿನಗೆ ಬರೋ ವರ್ಷ ನಿನಗೆ 6 ಪ್ಯಾಕ್ಸ್ ಬರ್ತೀನಿ ಅಂದ್ರೆ, ಇದು ಹಾಳಾಗ ಹೋಗ್ಲಪ್ಪ 6 ಪ್ಯಾಕ್, ನಂಗೆ ಹೋಟೆಲ್ ಏನಾರು ಕೊಡಪ್ಪ ಈಗ ಅಂತಾನೆ. ನಿಮಗೆ ಎಲ್ಲ ಸರ್ವೆಗಳು ಮಾಡಿರೋದು ಅದು ಈ ಪ್ರೈವೇಟ್ ಅವ್ರು ಇರ್ಬೋದು, CMI ಇರ್ಬೋದು, ಅಥವಾ ಅಜೀಂ ಪ್ರೇಮಿಯರ್ ಯೂನಿವರ್ಸಿಟಿಗಳು ಇರ್ಬೋದು, CSDS ಇರ್ಬೋದು, ಎಲ್ಲರೂ ಏನ್ ಹೇಳ್ತಾರೆ, ಹಳ್ಳಿಗಳಲ್ಲಿ ಆಹಾರದ ಕನ್ಸಂಪ್ಷನ್ನೇ ಕಮ್ಮಿ ಆಗಿದೆ. ನೋಡಿ, ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ದುಷ್ಪರಿಣಾಮ, ಅಪೌಷ್ಟಿಕತೆ ಹೆಚ್ಚಾಗುತ್ತೆ, ಹಸಿವು ಹೆಚ್ಚಾಗುತ್ತೆ, ಮಕ್ಕಳಿಗೆ ಲಸಿಕೆ ಹಾಕ್ತಾ ಇಲ್ಲ. 2.5 ಕೋಟಿ ಮಕ್ಕಳು ಲಸಿಕೆಯಿಂದ ವಂಚಿತರಾಗ್ತಾರೆ ಅಂತ ಹೇಳ್ತಕ್ಕಂಥದ್ದು. ಪ್ರತಿ ತಿಂಗಳು 2.2 ಲಕ್ಷ TB ಕೇಸ್ ಡಿಟೆಕ್ಟ್ ಆಗ್ತಿತ್ತು, ಇವತ್ತು 40,000 ಡಿಟೆಕ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ 80% TB ಕೇಸ್ಗಳು ಡಿಟೆಕ್ಷನ್ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಫಾರ್ ಎವ್ರಿ ಪರ್ಸನ್ ಯು ಸೇವ್ ಯು ಮೈಟ್ ಕಿಲ್ 25 ಅಂತ. ಈ ಆರ್ಥಿಕತೆ ಒಳಗಡೆ ಇನ್ನೊಂದು ಆ ರೀತಿಯಾಗಿದೆ. ಸೊ ಡಿಮಾಂಡ್ ನಿಮ್ಗೆ ಯಾವಾಗ ಇದು ಮಾಡಬಹುದು, ನೀವು ಡಿಮಾಂಡ್ ಸೈಡ್ ನೋಡ್ಬೇಕು. ಇಮಿಡಿಯೇಟ್ ಡಿಮಾಂಡ್ ಸೈಡ್ ಹೇಗೆ ನೋಡೋದು? ಹಸಿವು ನೋಡಿ ಇವತ್ತು ಊಟ ಮಾಡೋದು. ಅವನು ಇವತ್ತಿನ ಸಮಸ್ಯೆಗಳು ಏನಿದಾವೆ, ನಿಮ್ಗೆ ಕೆಲವರೆಲ್ಲ ಇದೆಯಲ್ಲ, ನೀವು ಕೆಲವು ಸಮಸ್ಯೆಗಳಿಗೆ ತಕ್ಷಣವಾಗಿ ಅದು ಎಮರ್ಜೆನ್ಸಿ. ಅದು ನೀವು ಕೆಲವರು ಕೇಳ್ಬೋದು, ನೀವು ಬೊಜ್ಜು ಇಳಿಸಕ್ಕೆ ನೀವು ಎಕ್ಸರ್ಸೈಸ್ ಮಾಡಿ ಅನ್ಬೋದು. ಆದ್ರೆ ಆಕ್ಸಿಡೆಂಟ್ ಆದಾಗ ನೀವು ಎಕ್ಸರ್ಸೈಸ್ ಮಾಡಿ ಅನ್ನಕ್ಕಾಗಲ್ಲ. ಈಗಿನ ಸಂದರ್ಭಕ್ಕೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ಬೇಕು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅದು ನೀವೇನು ಹೇಳ್ತಿದ್ದೀರೋ ಅದು ನೀವು ಏನು ಬೇಡ, ನಿಮ್ಗೆ 1% GDP ನೀವು ಮಾಡಿದ್ರೆ 2 ಲಕ್ಷ ಕೋಟಿ ಆಗ್ತಾ ಇತ್ತು. 1%, 2 ಲಕ್ಷ ಕೋಟಿ. ನೀವು 5,000 ರೂಪಾಯಿ ಅಥವಾ ನೀವು ಈ $2 ಲೆಕ್ಕನ ಹಾಕೊಂಡು ಮಾಡಿದ್ರೆ ನಿಮ್ಗೆ ಹೇಳ್ತಾರೆ ಎಲ್ಲಾ ಲೆಕ್ಕ ಇದೆ, ಲೆಕ್ಕ ಇಲ್ಲ ಅಂತಲ್ಲ. ಹೇಗೆ ಹೇಳ್ತಾರೆ? 8 ಕೋಟಿ ಜನ ಹಳ್ಳಿ ಸಿಟಿಯಲ್ಲಿ ಇದ್ದಾರೆ, ನೌಕರರು ಅಂತ ಹೇಳ್ತಾರೆ. ನಿಮಗೆ ಯಾವ ತರ ಲೆಕ್ಕ ಇಟ್ಕೊಂಡಿಲ್ಲ ನೀವು. ಆಧಾರ್ ಇದೆ, ಏನು ಕಾಸ್ಟ್ ಸೆನ್ಸಸ್ ಡೇಟಾ ಇದೆ, ಜನ್ಧನ್ ಅಕೌಂಟ್ ಇದೆ, ನರೇಗಾದಲ್ಲಿ 8 ಕೋಟಿ ಡೇಟಾ ಇದೆ ಇಲ್ವಾ? BPL ಕಾರ್ಡ್ಗಳಿದೆ, ಎಲ್ಲಾ ರೀತಿಯಾದ ಎಲ್ಲಾ ರೀತಿ ಇದೆ. ಈಗ ಬಡವರು ಯಾರು ಗೊತ್ತು, ಅದಕ್ಕೆ ಹೇಳ್ತಾರೆ, ಶೆರ್ಲಾಕ್ ಹೋಮ್ಸ್ ಒಂದು ಮಾತು ಹೇಳ್ತಾ ಇದ್ದ, ನಥಿಂಗ್ ಫೂಲ್ಸ್ ಯು ಲೈಕ್ ದಿ ಆಬ್ವಿಯಸ್ ಅಂತ. ನಗ್ನ ಸತ್ಯಗಳಿಂದ ನಾವು ತಿಳಿದೇ ವಂಚಿತರಾಗಿದ್ದೀವಲ್ಲ, ಅಥವಾ ಕುರುಡು ಕಣ್ಣಿನಿಂದ ಇದನ್ನ ನಾವು ನೋಡ್ತಾ ಇದೀವಲ್ಲ. ದ ಆಬ್ವಿಯಸ್ ಫ್ಯಾಕ್ಟ್, ಬಡವರಿಲ್ವಾ? ಅದು ನಾನು RK ಲಕ್ಷ್ಮಣ್ ಒಂದು ಕಾರ್ಟೂನ್ ನೋಡಿದ್ದೆ. ಅದು ಆಕ್ಚುಲಿ ಅಂತ ಕಡೆ ಹ್ಯೂಮರ್ ತರಬಾರ್ದು, ಅದು ಲಕ್ಷ್ಮಣ್ ಕೆಲವು ಕಡೆ ಹ್ಯೂಮರ್ ತರ್ತಾ ಇದ್ರು. ಒಂದು ಪೈಪ್ ಒಳಗಡೆ ಒಂದು ಕುಟುಂಬ ಇರ್ತದೆ, ಅಲ್ಲಿ ಹೋಗಿ ಪೊಲೀಸ್ ಒಂದು ದೊಡ್ಡ ಬಿಸ್ಬಿಟ್ಟು ಇಲ್ಲಿ ಯಾಕೆ ಕದ್ ಕೂತಿದ್ದೀರಾ ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ಕದ್ ಕೂತಿರೋದಲ್ಲ ಸ್ವಾಮಿ, ಬದುಕೋದೇ ಇಲ್ಲಿ ಅಂತ. ಅವ್ರ ಪರಿಸ್ಥಿತಿ ಹಾಗೆ ಇರ್ತಕ್ಕ, ನಮ್ಮ ಪರಿಸ್ಥಿತಿ ಹಾಗಿದೆ, ಆಬ್ವಿಯಸ್ ಆಗಿದೆ. ಇಷ್ಟು ಕಣ್ಣಿಗೆ ಕಾಣಲ್ವಾ? ಇಡೀ ಹೈರೇ ಎಲ್ಲ ಜನ ನಡ್ಕೊಂಡು ಹೋದ್ರಲ್ಲ, ಕಣ್ಣಿಗೆ ಕಾಣ್ಲಿಲ್ವಾ, ಕಣ್ಣಿಗೆ ಬೀಳಿಲ್ವಾ? ಅವ್ರು ಹೇಳ್ತಾರೆ, ನಾನು ದುಃಖ ಆಗುತ್ತೆ ಅಂತ ಹೇಳ್ತಾರಲ್ಲ ನಮ್ಮ ಪ್ರಧಾನಿಗಳು. ಆಮೇಲೆ PM ಕೇರ್ಸ್ ಕೂಡ ನಿಮ್ಗೆ ಆಡಿಟಿಗೆ ಬರುವಂತದ್ದಲ್ಲ,
ಮತ್ತೆ PM ಕೇರ್ ಯಾವುದು ನಿಮಗೆ CSR ಅಕೌಂಟ್ ಇಂದ ದುಡ್ಡು ಹಾಕ್ಬೋದು. PM ಕೇರ್ CSR ಇದ್ರೆ CM ಕೇರ್ಗೂ CSR ಕೊಡ್ಬೇಕು ಅಂತಾರೆ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಸರ್, ಇಲ್ಲಿ CSR ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ PM ಕೇರ್ಸ್ ಫಂಡ್ ನ. ಇದು ಎಷ್ಟು ಮಟ್ಟಕ್ಕೆ ಸರಿ ಇದು? ಮತ್ತೆ ಇದಕ್ಕೆ RTI ಇಲ್ಲ ಮತ್ತೊಂದಿಲ್ಲ ಇದೆಲ್ಲ ಬಂದ್ಬಿಡುತ್ತೆ. ಇಲ್ಲಿ CSR ಲಿಂಕ್ ಮಾಡಿರೋದು ಎಷ್ಟು ಮಟ್ಟಕ್ಕೆ ಸರಿ ಇದು? ಖಂಡಿತ ಸರಿ ಅಲ್ಲ. ಇದು ಏನಂತ ಹೇಳಿದ್ರೆ, ನಿಮ್ಗೆ ಎಲೆಕ್ಷನ್ ನೀವು ಪಾರ್ಟಿಗೆ ದುಡ್ಡು ಕೊಡ್ಬೇಕಾದ್ರೆ, ನೀವು ಮೊದಲೇ ನಿಂತು ಪಾರ್ಟಿಗೆ ದುಡ್ಡು ಕೊಡ್ಬೇಕಾದ್ರೆ 3 ವರ್ಷ ಲಾಭ ಮಾಡಿರ್ಬೇಕು. 7% ಮೇಲೆ ಕೊಡಬಾರ್ದು. ಅದನ್ನ ಏನ್ ಮಾಡಿದ್ರು, ಚೇಂಜ್ ಮಾಡ್ಬಿಟ್ಟು ಮೋದಿ ಸರ್ಕಾರ ಮಾಡಿದ್ದನ್ನ ಚೇಂಜ್ ಮಾಡಿ ಏನ್ ಮಾಡಿದ್ರು, ನೀವು ಸಾಲ ಲಾಸ್ ಮಾಡಿದ್ರು ನಮ್ಗೆ ದುಡ್ಡು ಕೊಡ್ಬೋದು, 100% ಕೊಡ್ಬೋದು. ಫಾರಿನರ್ಸ್ ದುಡ್ಡು ಕೊಡ್ಬೋದು ಅಂತ ಮಾಡ್ಕೊಂಡ್ರು. ಫಾರಿನರ್ಸ್ ಇಂದ ದುಡ್ಡು ಹೋಗಬಾರ್ದಾಗಿತ್ತು. ಪೊಲಿಟಿಕಲ್ ಪಾರ್ಟೀಸು ಫಾರಿನ್ ಕೊಡ್ಬೋದು, ಲಾಸ್ ಮಾಡಿದ್ರು ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಡ್ಬೋದು. ಲಾಸ್ ಆದ್ರೂ ನೀವು ಸಾಯ್ತಾ ಇದ್ರು ನಮ್ಗೆ ದುಡ್ಡು ಕೊಡ್ಬೋದು ಅಂತ ಮಾಡ್ಕೊಂಡ್ರಲ್ಲ. ಆ ರೀತಿಯಾಗಿ ಇಲ್ಲಿ CSR ನ ಕನೆಕ್ಟ್ ಮಾಡಿರ್ತಕ್ಕಂಥದ್ದು PM ಕೇರ್ ಫಂಡ್ಸ್ಗೆ. CAG ಆಡಿಟ್ ಒಳಪಡಬೇಕು, RTI ಒಳಪಡಬೇಕು. ಇದ್ದಿತ್ತಲ್ಲ ಪ್ರೈಮ್ ಮಿನಿಸ್ಟರ್ ಫಂಡ್ ಇತ್ತಲ್ಲ, ಅದನ್ನ ಬಿಟ್ಟು ಯಾಕೆ ಬೇರೆ ಮಾಡ್ಬೇಕಾಗಿತ್ತು ಅಂತ ಸರಿ ಎಲ್ಲ ಮಾಡಿರಪ್ಪ. ನಮ್ಗೆ ಬಡವರಿಗೆ ಏನು ಇದು ಮಾಡಿದ್ರಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಂತೂ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಕಾಲ ಇಡೀ ಜಗತ್ತಿನಲ್ಲಿ ಬರುವಂತದ್ದಲ್ಲ. ಇದು ಒನ್ಸ್ ಇನ್ ಎ ಮಿಲೇನಿಯಂ ಆಗ್ತಕ್ಕಂಥ ಕಾಲ. ನಮ್ಗೆ ಗೊತ್ತೋ ಇಲ್ಲೋ, ಇತಿಹಾಸ ಅಂತೂ ಇದನ್ನು ಗಮನಿಸುತ್ತೆ. ಇದು ಅತ್ಯಂತ ಕ್ರೂರವಾದ, ಅತ್ಯಂತ ಕ್ಲಿಷ್ಟಕರವಾದ ಜನಸಾಮಾನ್ಯರ ಬದುಕನ್ನ ನಿಜವಾಗಿಯೂ ಚಿಂದಿ ಮಾಡಿರ್ತಕ್ಕಂಥ, ಹಿಂಡಿ ಹಿಪ್ಪೆ ಮಾಡಿರ್ತಕ್ಕಂಥ ಇನ್ನೊಂದು ಕಾಲ ಇಷ್ಟು ಸುಲಭವಾಗಿ ಬರುವಂತದ್ದಲ್ಲ. ಈ ಕಾಲದಲ್ಲಿ ನೀವು ಹೇಗೆ ಸ್ಪಂದಿಸಿರಿ ಅಂತಕ್ಕಂಥದ್ದು ಐ ಆಮ್ ಶೋರ್ ದ ಹಿಸ್ಟ್ರಿ ವಿಲ್ ಜಡ್ಜ್. ಸರ್, ಇಲ್ಲಿ ಜಸ್ಟ್ ನೀವು ಕೆಲವು ಪಾಯಿಂಟ್ಸ್ ಗಳಲ್ಲಿ ಕವರ್ ಮಾಡಿದೀರಾ. ಬಟ್ ನಂಗೆ ಸ್ಪೆಸಿಫಿಕ್ ಆಗಿ ಒಂದು ಇಶ್ಯೂ ಬಗ್ಗೆ ನೀವು ಹೇಳೋದಕ್ಕಾದ್ರೆ, ಕಮೆಂಟ್ ಮಾಡೋದಕ್ಕಾದ್ರೆ, ಇವಾಗ ಈ ಸರ್ಕಾರ ಸುಮಾರು ಸತಿ ದುಡ್ಡಿಲ್ಲ ಅಂತ ಒಂದು ಕಥೆನ ಹೇಳ್ಬಿಡ್ತಾರೆ. ಬಟ್ ಇವಾಗ ಸರ್ಕಾರಕ್ಕೆ ದುಡ್ಡು ಎಲ್ಲಿ ನೀವು ಮಾಡ್ಕೊಂಡಿದೆ ಸರ್ಕಾರ ಆಕ್ಚುಲಿ ಅನ್ನೋದು ಹೇಳ್ತಾ ಹೋದ್ರಿ. ಬಟ್ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಹೇಳಿದ್ರೆ, ಸರ್ಕಾರ ಹೇಗ್ ಜನರೇಟ್ ಮಾಡ್ಕೊಬೇಕು? ಸರ್ಕಾರ ಈ ಟೈಮ್ ನಲ್ಲಿ ಏನ್ ಪೊಸಿಷನ್ ತಗೊಬೇಕು ಅನ್ನೋದು ಒಂದು ನೋಡಿ. ನಾವು ಏನು ನಿಮ್ಮ GDP 210 ಲಕ್ಷ ಕೋಟಿಯಲ್ಲಿ ಅದನ್ನೆಲ್ಲ ಕೊಡಿ ಅಂತ ಯಾರು ಕೇಳಕ್ಕಾಗಲ್ಲ. 1% GDP ನೀವೇ ಹೇಳಿದ್ರೆ NPA 14% ಆಗಿತ್ತು. 14% ಅಲ್ಲಿ ರೈಟ್ ಆಫ್ ಕೇಸ್ಗಳಲ್ಲಿ ರಿಕವರಿ ಆಗಿದ್ದು 10%. IBC ಅಲ್ಲಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ಗೆ ಹೋಗಿದ್ರಲ್ಲಿ ರಿಕವರಿ ಆಗೋದು 30%. ರಿಕವರಿ ಆಗಲ್ಲ, ದುಡ್ಡು ರೈಟ್ ಆಫ್ ಮಾಡ್ಬೇಕಾಗ್ತದೆ. ರೀಕ್ಯಾಪಿಟಲೈಸೇಷನ್ ಮಾಡ್ತಾ ಇದ್ದೀರಾ ಬ್ಯಾಂಕಿಗೆ. ರೀಕ್ಯಾಪಿಟಲೈಸೇಷನ್ ಮಾಡೋದು ಯಾರು? ಸಾಲ ಕಟ್ತಾ ಇರಿ NPA ಆಗಿ ಕೊಡದೇ ಇದ್ರಿಂದ ರೀಕ್ಯಾಪಿಟಲೈಸೇಷನ್ ಟ್ಯಾಕ್ಸ್ ಹಣವನ್ನ ಬ್ಯಾಂಕಿಗೆ ಇದಾಗಲೇ 2 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರ, ಈಗಲೂ ಹಾಕ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಬ್ಯಾಂಕ್ ದಿವಾಳಿ ಹೊಂತವೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಎಲ್ಲ ಜೀವ ಖಾಲಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅಲ್ಲ ಸ್ವಾಮಿ. ಕೊಡುವವರಿಗೆ 1% ಕೊಟ್ರೆ ನಿಮಗೆ 2 ಲಕ್ಷ ಕೋಟಿ ಆಗ್ತದೆ. 2 ಲಕ್ಷ ಕೋಟಿ ಅವ್ರನ್ನ ಉಳಿತಾಯ ಅವ್ರಿಗೆ ಒಂದು ಚೂರು ಬೆರಳು ಕೊಟ್ಟಾಗ ಆಗುತ್ತೆ, ಎತ್ತಾಗ ಆಗುತ್ತೆ. ನೀವು GDP ಅನ್ನ ಮತ್ತೆ ನೀವು ಈಗ ಮೊದಲೇ ನೋಡಿ, ಹೋದ ವರ್ಷ ಅವರು ಇದ್ದಿದ್ದು ಎಷ್ಟು ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ 3.5. ಹೋದ ವರ್ಷ ಕೋವಿಡ್ ಬಂದಿರಲಿಲ್ಲ. ಮಾರ್ಚ್ ಕೊನೆ ಸ್ವಲ್ಪ ಒಂದು 15 ದಿನ ಎಫೆಕ್ಟ್ ಆಯ್ತು. 3.5 ಫಿಸ್ಕಲ್ ಡೆಫಿಸಿಟ್ ಇರಬೇಕಾಗಿತ್ತು ಅಂತ ನೀವೇ ಹಾಕೊಂಡಿದ್ದು. ಎಷ್ಟಿತ್ತು ಅಂತ ನಿಲ್ಸಿದ್ರಿ? 4.6 ನಿಲ್ಸಿದ್ರಿ. ನೀವು ಹೋದ ವರ್ಷ ಕೋಟ ಮಾಡ್ಕೊಂಡ್ರಿ, ಏನೂ ಆಗಿರ್ಲಿಲ್ಲ. ಲಾಸ್ಟ್ ಡಿಜಿಟ್ ಲಾಸ್ಟ್ ಕ್ವಾರ್ಟರ್ 3.1 ಬಂದ್ರಿ. 4.2 GDP ಗ್ರೋತ್ ಆಯ್ತು. 4.2 ಅಲ್ಲಿ 13% ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ತೆಗೆದ್ರೆ 3% GDP ಗ್ರೋತ್. ನೀವು ಗವರ್ಮೆಂಟ್ ಸಂಬಳ ಕೊಟ್ಟಿದ್ದನ್ನೆಲ್ಲ ನೀವು GDP ಗ್ರೋತ್ ಆಯ್ತು ಅಂತ ಹೇಳಿ ನಾವೇನ್ ಮಾಡೋಣ? ಗ್ರಾಸ್ ವ್ಯಾಲ್ಯೂ ಅಡಿಷನ್ ಏನಾಯ್ತು? ಜನರ ಜೇಬಿಗೆ ಏನ್ ದುಡ್ಡು ಬಂತು ಅದೇ GDP. ಅದ್ ಯಾರೋ ಬರೋ ಹೇಳಿದಂತೆ GDP ಬೆಳೀತಿದೆ ಅಂತ ಸ್ವಾಮಿ, ಅದ್ರ GDP ತಿನ್ನಕ್ ಬರಲ್ಲ. ಸೊ ನಾನು ಹೇಳೋದು ಏನಂದ್ರೆ, ನೀವು ದೊಡ್ಡದಲ್ಲ, ನಾವು ವೆರಿ ವೆರಿ ಸಿಂಪಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ 1-2% ನೀವು GDP ಅನ್ನ ಇವತ್ತು ಇಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಿಮ್ಗೆ, ರೈತರಿಗೆ 3 ಲಕ್ಷ ಕೋಟಿ ಕಳ್ಕೊಂಡ್ರು. ಮಾರುಕಟ್ಟೆಗೆ
ಆಗದೆ ಬೆಲೆ ಸಿಗದೆ ಕಳ್ಕೊಂಡ್ರು. ಅವ್ರಿಗೆ ಏನ್ ಕೊಟ್ರಿ? 0. 2 ಲಕ್ಷ ಕೊಟ್ರಿ ಸಾಲ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ರೈತರ ಅಕೌಂಟಿಗೆ ಏನ್ ಬಿತ್ತು? ಏನೂ ಇಲ್ಲ. ಕೂಲಿ ಕಾರ್ಮಿಕರ ಅಕೌಂಟಿಗೆ ಏನ್ ಬಿತ್ತು? 0. ಏನೂ ಇಲ್ಲ. ಅಲ್ಲ ರಾದರ್ ಸರ್, ಈ ಸ್ಟೇಟ್ಗಳು ಫಂಡ್ ಮಾಡಬೇಕು ಅದನ್ನ, ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಗಳೇನಿದೆ ಅದ್ರ ಮೂಲಕ ಮಾಡ್ಕೊಳ್ಳಿ. ಇನಿಷಿಯಲಿ ನಿರ್ಮಲಾ ಸೀತಾರಾಮನ್ ಅವ್ರು ಅನೌನ್ಸ್ ಮಾಡಿದ್ರಲ್ಲಿ ಆ ಸ್ಟೇಟ್ ಗಳು ಇದನ್ನ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. 1,76,000 ವಿನಯ್, ನೀವು ಹೇಳಿ ನೋಡಿ, ಅದು ಕಲೆಕ್ಟೆಡ್ ಫಂಡ್. ಇದಾಗ್ಲೇ ಇದು PM ಕಿಸಾನ್ ಯೋಜನೆ ತರನೇ ಇದುವೆ. ಹೌದು ಸರ್, PM ಕಿಸಾನ್ ಯೋಜನೆ ಮುಂಚೆನೆ ಬಡ್ಜೆಟ್ ಮುಂಚೆನೆ ಕೆಲವೆಲ್ಲ ಅನೌನ್ಸ್ ಮಾಡಿದ್ರು, ಅದೇ ಬಂತು. ಅದೇ ಇದು ಕನ್ಸ್ಟ್ರಕ್ಷನ್ ವರ್ಕರ್ ಫಂಡ್ ಇತ್ತು. ಆ ಫಂಡ್ ಅಲ್ಲಿ ಅಕ್ಯುಮುಲೇಟೆಡ್ 35,000 ಕೋಟಿ ಇತ್ತು. ಅದನ್ನೇ ನೀವು 500 3,000 ರೂಪಾಯಿ ಏನ್ ಕೊಟ್ಟಿದ್ರು ಅದು ಕೊಟ್ಟಿದ್ದೀರಾ. ಅದು ಅವ್ರಿಗೆ ದುಡ್ಡು ಸೆಸ್ ಹಾಕಿದ್ರಿ. ಹೌದು, ಅದನ್ನೇ ಯಾಕೆ ಲೆಕ್ಕ ತಗೊಂಡ್ರಿ? ನಾನು ಇಂಟೆಲಿಜೆಂಟ್ ಕ್ವಶನ್ ಅಲ್ಲ ಸ್ವಾಮಿ, ಇದು ಇಂಟೆಲಿಜೆಂಟ್ ಅಲ್ಲ, ಕಾಮನ್ ಸೆನ್ಸ್. ಆಬ್ವಿಯಸ್ಲಿ ಎಕನಾಮಿಕ್ಸ್ ಮಣ್ಣು ಮಸಿ ಏನು ಅಲ್ಲ, ಕಾಮನ್ ಸೆನ್ಸ್ ಹೇಳುತ್ತೆ. ನೀವು MBA ಆಗುತ್ತೆ, GDP ಬೇಡ ರೀ. ನಾವ್ ಏನು ಆ ತರದ್ದೆಲ್ಲ ಕೇಳ್ತಾ ಇರ್ತಕ್ಕಂಥ. ಇವತ್ತು ನೀವು ಈ ನಮ್ಮ ಅರವಿಂದ್ ಸುಬ್ರಹ್ಮಣ್ಯಂ ಇರ್ಬೋದು, ರಘುರಾಮ್ ರಾಜನ್ ಇರ್ಬೋದು, C ರಂಗರಾಜನ್ ಇರ್ಬೋದು, YV ರೆಡ್ಡಿ ಇರ್ಬೋದು, ಬೆಸ್ಟ್ ಅತಿ ಎಕಾನಮಿಸ್ಟ್ ಇರ್ಬೋದು, ಅವ್ರು ಬಿಡಿ, ಇಂಡಸ್ಟ್ರಿಯಲಿಸ್ಟ್ ಹೇಳ್ತಿದ್ದಾರೆ, ಅಜೀಂ ಪ್ರೇಮ್ಜಿ ಹೇಳ್ತಿದ್ದಾರೆ, ಕೋಟಾಕ್ ಹೇಳ್ತಿದ್ದಾರೆ, ಮಹೀಂದ್ರ ಹೇಳ್ತಿದ್ದಾರೆ. ಇಂಡಸ್ಟ್ರಿಯಲಿಸ್ಟ್ ಹೇಳ್ತಿದ್ದಾರೆ ಏನಾದ್ರು ದುಡ್ಡು ಕೊಡಿ ಅಂತ, 7,000 ರೂಪಾಯಿ ಕೊಡು ಅಂತ ಅಜೀಂ ಪ್ರೇಮ್ಜಿ ಹೇಳ್ತಿದ್ದಾರೆ. See, this is a strange situation. ಹಾಗಾಗಿ ಈಗ 5,000ದಿಂದ 7,500 ರೂಪಾಯಿ ಅಕೌಂಟ್ ಪ್ರತಿ ಬಡವರ ಅಕೌಂಟಿಗೆ ಈ ಸಿಚುವೇಶನ್ ಈಸ್ ಆಗೋವರೆಗೂ ಅವ್ರ ಅಕೌಂಟಿಗೆ ಹಾಕ್ಬೇಕು. ಅಕೌಂಟಿಗೆ ಹಾಕಿದ್ರೆ ಅವ್ರು ಖಂಡಿತವಾಗಿ ಅವ್ರು ದುಡ್ಡು ಖರ್ಚು ಮಾಡ್ತಾರೆ, ಕನ್ಸಂಪ್ಷನ್ ಆಗುತ್ತೆ. ಅವ್ರು ನೋಡಿ, ಅಕ್ಕಿ ಕೊಡೋದಿದೆಯಲ್ಲ, ನೀವು 5 kg ಅಕ್ಕಿ ಕೊಟ್ರೆ ಪ್ರತಿ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 15 kg ಅಕ್ಕಿ ಬೇಕು. ಅಕ್ಕಿ ಅಥವಾ ಏಕದಳ ಧಾನ್ಯ ಬೇಕು. ಏಕದಳ ಧಾನ್ಯ 15 kg ಬೇಕು. ನೀವು 10 kg ಕೂಡ ಕೊಟ್ಟರು ಕೂಡ ಏಕದಳ ಧಾನ್ಯವೂ ಸಾಲದು. ಏಕದಳ ಧಾನ್ಯ ಕಾರ್ಬೋಹೈಡ್ರೇಟ್ ಕೊಡುತ್ತೆ. ನಿಮಗೆ ಬೇಕಾಗಿರೋದು ಪ್ರೋಟೀನ್ ಮತ್ತು ಫ್ಯಾಟ್. ಬೇಳೆಕಾಳು ಹೇಳಿದ್ರು ಕೂಡ ಇದುವರೆಗೂ ಹೋಗಿರ್ತಕ್ಕಂಥದ್ದು ಯಾರು ಇದುವರೆಗೂ ಅವ್ರು ಹೇಳಿದ ಪ್ರಕಾರ ಹೋಗಿಲ್ಲ ಅಂತ ಹೇಳ್ತಾರೆ. ಬೇಳೆ 1 kg 2 kg ಬೇಳೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ. ಕರ್ನಾಟಕ ಅಂತೂ ಬೇಳೆ ಸುರಿತಾ ಇದೆ ನಮ್ಮಲ್ಲಿ. ಅವರಿಗೆ ಆಕ್ಚುಲಿ 20 ರೂಪಾಯಿ ಕಮ್ಮಿ ಇದೆ. MSP ಸರ್ಕಾರ ಘೋಷಣೆ ಮಾಡಿದ್ದಕ್ಕೂ ಕಲಬುರಗಿ ಮಾರ್ಕೆಟಿಗೂ 20 ರೂಪಾಯಿ ವ್ಯತ್ಯಾಸ ಇದೆ. ಅವ್ರಿಗೆ ದುಡ್ಡು ಕೊಟ್ಟು ಅದೇ ಬೆಳೆ ರೈತರಿಗೆ ಬಡವರಿಗೆ ಕೊಟ್ರೆ ಪ್ರೋಟೀನ್ ತಿಂದ್ರೆ ಸ್ವಲ್ಪ ಫಸಲ್ ಬರುತ್ತೆ, ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ. ಅದೇ ಬೇಳೆ ಕಾಳು ರೈತರಿಗೂ ಹೆಲ್ಪ್ ಆದಂಗಾಯ್ತು, ಕೂಲಿ ಕಾರ್ಮಿಕರಿಗೂ ಪ್ರೋಟೀನ್ ಸಿಕ್ತಾಗ ಆಯ್ತು. ಸೊ ಹೀಗಾಗಿ ಈ ದೋಷಗಳು ಹೀಗಿದೆ. ಆಕ್ಚುಲಿ ಸರ್, ಇನ್ನೊಂದು ಕೊನೆ ಪ್ರಶ್ನೆ ನಮ್ದು ಇಲ್ಲಿ. ಜಸ್ಟ್ ನಾವ್ ಅನ್ಕೊಂಡಿದ್ದು, ಈ ಗೌರ್ಮೆಂಟ್ ಏನ್ ಮೆಷರ್ಸ್ ತಗೋಬೇಕು ಎಕ್ಸಾಕ್ಟ್ಲಿ? ಇವತ್ತು ಜಾಬ್ ಜನರೇಷನ್ ಆಗ್ಬೇಕು, ಇವತ್ತು ಜನಗಳ ಕೈನಲ್ಲಿ ದುಡಿಯೋ ಕೈಗಳಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಏನ್ ಮೆಷರ್ಸ್ ನ ತಗೊಬೇಕಾಗಿದೆ ಇವತ್ತು? ವಾಟ್ ಈಸ್ ಡ್ಯೂ ಅನ್ನೋದು ನೀವೇ ಕೆಲವು ಪಾಯಿಂಟ್ಸ್ ಹೇಳಿಸಿದ್ದೇವೆ ನೋಡಿ. ಎಲ್ರು ಏನ್ ಹೇಳ್ತಿದ್ದಾರೆ, ಭಾರತದ ಎಕಾನಮಿ ನೆಗೆಟಿವ್ 5% 10% ಅಂತ ಚರ್ಚೆ ಮಾಡ್ತಾ ಇರ್ತಕ್ಕಂಥ. ಪಾಸಿಟಿವ್ ಗ್ರೋತ್ ಅಂತೂ ಈ ವರ್ಷ ಯೋಚನೆ ಮಾಡೋ ಹಾಗಿಲ್ಲ. ಹಾಗಾಗಿ ಎಲ್ಲ ಆರ್ಥಿಕ ಚಟುವಟಿಕೆ ತಕ್ಷಣ ಬರ್ತದೆ ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ, ಗೊತ್ತಿಲ್ಲ. ವಿ ಡೋಂಟ್ ನೋ ಕೋವಿಡ್ ಹೇಗಾಗ್ತದೆ. ಎಷ್ಟೋ ಜನ ಹೇಳ್ತಾರೆ ಕೋವಿಡ್ ಬಂದು ರಿಕವರಿ ಆದರೂ ಕೂಡ ಈ ಚಿಕನ್ ಗುನ್ಯಾ ತರ ಮೈ ಕೈ ನೋವು, ದೇಹದ ಮೇಲೆ ಅದರ ಪರಿಣಾಮ ಹೋಗಲ್ಲ ಅಂತ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಟೆಸ್ಟ್ ಆಗಿದೆ, ಅದು ದೊಡ್ಡ ಚರ್ಚೆಯ ವಿಷಯ. ನಾವು ಬೇರೆ ಬೇರೆ ಡೇಟಾನ ನೀವು ಹೇಗ್ ಬೇಕು ಫೂಲ್ ಮಾಡಬಹುದು. ನಿಮಗೆ ಡೇಟಾ ಬೇಕಾದ ಡೇಟಾ ತಗೊಂಡು ನಾವು ಇನ್ನೂ ಚೆನ್ನಾಗಿದೀವಿ ಅಂತ ಹೇಳ್ಬಹುದು. ಈಗ ನಾನು ಎತ್ತರ ಇದೀನಿ ಅನ್ಬೇಕಾದ್ರೆ ನನ್ಗಿಂತ ಗಿಡ್ಡ ಇರೋರ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು, ಅದು ನಾನೇ ಆಯ್ತು ಅಂತ ಹೇಳ್ಬೋದು. ಅದು ಮುಖ್ಯ ಅಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸರ್, ದಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ಅಬೌಟ್ 23% ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಒಂದು ನಿಮ್ಗೆ ಅನ್ಎಂಪ್ಲಾಯ್ಮೆಂಟ್ ಯಾರು ಗೊತ್ತಾ? ಜಾಬ್ ಸೀಕರ್ಸ್ ಇರ್ಬೇಕು. ಕೆಲಸ ಬೇಕು ಅಂತ ಕೇಳುವವರು ಇದ್ದಾಗ ಅವರು ಅನ್ಎಂಪ್ಲಾಯ್ಡ್ ಅಂತ ಹೇಳೋದು. ಆದ್ರೆ ಲೇಬರ್ ಪಾರ್ಟಿಸಿಪೇಷನ್ CMI ಡೇಟಾ ಪ್ರಕಾರ 42 ಇಂದ 37 ಆಗಿದೆ. 5 ಕೋಟಿ ಜನ ಊರಿಗೆ, 2.5 ಕೋಟಿ ಜನ ಊರಿಗೆ ಹೋಗಿರೋದು.
ನಗರಗಳಲ್ಲಿರೋರು ಕೂಡ 5 ಕೋಟಿ ಜನ ಲೇಬರ್ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ. ಅವರಿಗೆ ಹೆಲ್ತ್ ಸರಿ ಇಲ್ವೋ, ಅವ್ರ ಪ್ರಸಿದ್ಧಿ ಸರಿ ಇಲ್ವೋ ಗೊತ್ತಿಲ್ಲ. ನಾವು ಯೂತ್ಗೆ ಹೇಳ್ತೀವಿ 19 ರಿಂದ 29 ವರ್ಷದವರಿಗೆ 30% ಜನ ನೀಟ್ ಅಂತ ಹೇಳ್ತೀವಿ. ನೀಟ್ ಅಂತ ಹೇಳಿದ್ರೆ ಏನಂದ್ರೆ ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಎಜುಕೇಶನ್, NEET, ಟಿ ಅಂದ್ರೆ ಟ್ರೈನಿಂಗ್, ನಾಟ್ ಇನ್ ಟ್ರೈನಿಂಗ್ ಅಂತ. ಅವರು 19 ಕೋಟಿ ಜನ ಇದ್ದಾರೆ. ಲೇಬರ್ ಪಾರ್ಟಿಸಿಪೇಷನ್ ಮಾಡದೇ ಇದ್ರೆ 5 ಕೋಟಿ ಜನ ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ದ ಲೋ, ವೆದರ್ ದೇ ಆರ್ ಆನ್ ದ ಮೂವ್, ವೆದರ್ ದೇ ಆರ್ ಸ್ಟಕ್, ವೆದರ್ ದೇ ಆರ್ ನಾಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದವರು. 42% ಲೇಬರ್ ಪಾರ್ಟಿಸಿಪೇಷನ್ ಮಾಡ್ತಿರೋರು ಇವತ್ತು ನಿಮ್ಗೆ 37 ಬಂದಿದೆ. ಸೊ ಹಾಗಾಗಿ ಆ ರೀತಿಯ ಕಂಪ್ಲೇಂಟ್ ನಾನು ಅನ್ಸೋದು ಇನ್ನೊಂದು 6 ತಿಂಗಳು ನೀವು ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆಯೋ ಅದು ಮಾಡಬೇಕು. ಆಮೇಲೆ ಈ ಕೋವಿಡ್ ಸಂದರ್ಭ ಹೇಗಾಗುತ್ತೋ ಗೊತ್ತಿಲ್ಲ. ಇದೊಂದು ಹೊಸ ಕಾಯಿಲೆ, ಇದರ ನಾನಾ ಅವತಾರಗಳು ದಿನ ದಿನ ಹೊರ ಬರ್ತಾ ಇದ್ದಾವೆ. ಅದು ಮೊದಲು ಲಂಗ್ಸ್ ಮಾತ್ರ ಅಂತ ಹೇಳ್ತೀವಿ, ಇವತ್ತು ಬ್ರೇನ್ ಇಂದ ಟೋವರೆಗೂ ಅದು ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅನೇಕ ದೇಶಗಳಲ್ಲಿ ಈಗ ಚೈನಾದಲ್ಲಿ ಕಂಟ್ರೋಲಿಗೆ ತಂದ್ರು. ನ್ಯೂಜಿಲ್ಯಾಂಡ್ ದೇಶ ನಿನ್ನೆ ಡಿಕ್ಲೇರ್ ಮಾಡ್ತು 20 ದಿವಸ ಆಯ್ತು ಇನ್ನು ಬಂದಿಲ್ಲ ಅಂತ. ಕ್ಯೂರ್ ಆದವರು ಮತ್ತೆ ಬರಲ್ಲ ಅನ್ನುವ ಗ್ಯಾರಂಟಿ ಇಲ್ಲ. ವ್ಯಾಕ್ಸಿನ್ ಡ್ರಗ್ ಬೇಗ ಬರುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಹೀಗೆಲ್ಲ ಇದ್ದಾಗ ಸರ್ಕಾರ ಏನ್ ಮಾಡ್ಬೋದು, ಈ ಮಿನಿಮಮ್ ಬೇಸಿಕ್ ಇನ್ಕಮ್ ಅನ್ನ 6 ತಿಂಗಳು ಜನಗಳಿಗೆ ಸಹಾಯ ಮಾಡಿದ್ರೆ ಆರ್ಥಿಕ ಚಟುವಟಿಕೆ ಚೆನ್ನಾಗಿ ಬರುತ್ತೆ. ಕನ್ಸಂಪ್ಷನ್ ಮುಂದೆ ಈ ಕೋವಿಡ್ ಹೋದ್ರೆ ಇದು ಯಾವ ರೀತಿಯಾಗಿ ಇದು ಚೇಂಜ್ ಮಾಡ್ತದೆ ಗೊತ್ತಿಲ್ಲ. ಆದ್ರೆ ಗಮನಿಸಿದ್ರೆ ಚೈನಾ, ಸೌತ್ ಕೊರಿಯಾ, ನ್ಯೂಜಿಲ್ಯಾಂಡ್ ಅನ್ನ ಗಮನಿಸಿದ್ರೆ ಇದನ್ನ ನಿಜವಾಗಿಯೂ ನಿಯಂತ್ರಣ ಮಾಡಿದ್ರೆ ಇದರಿಂದ ಹೊರಗೆ ಬರಬಹುದೇನೋ ಅನ್ನುವ ಒಂದು ಕಾನ್ಫಿಡೆನ್ಸ್ ಇದೆ ಹೇಳ್ಬೋದು. ಇನ್ನೊಂದು ಕೋವಿಡ್ SARS-CoV-1 ಮೊದಲು ಬಂತಲ್ಲ ಸಾರ್ಸು, ಅದು 2 ವರ್ಷ ಆಯ್ತು ಮತ್ತೆ ಬರಲೇ ಇಲ್ಲ, ಹೊರಟೋಯ್ತು. 2005 ನಂತರ ಸಾರ್ಸ್ ಬರಲೇ ಇಲ್ಲ, ಎಲ್ಲೂ ಕಾಣಲಿಲ್ಲ. ಈ ವೈರಸ್ ಬಗ್ಗೆ ಹೇಳಕ್ಕಾಗಲ್ಲ. ಅದು ಹೊಸ ವೈರಸ್, HIV ಅಂತ ವೈರಸ್ ಬಂದು 40 ವರ್ಷ ಕಚ್ಕೊಂಡು ಇಲ್ಲೇ ಕೂರ್ತು, ಇದುವರೆಗೂ ಲಸಿಕೆ ಬರಲಿಲ್ಲ. ಹಾಗಾಗಿ ಅನ್ಸರ್ಟನ್ ಟೈಮ್ಸ್. ನಾವೇನೇ ಹೇಳ್ಬೋದು, ನೀವು ಮಾಲ್ಗಳೆಲ್ಲ ಹೋಟೆಲ್ಗೆಲ್ಲ ಉಪಯೋಗ ಮಾಡ್ಕೊಂಡು ಕೂರ್ಬೋದು, ಜನ ಹೋಗ್ಬೇಕಲ್ಲ. ಆ ಸಂದರ್ಭದಲ್ಲಿ ಬಡವರು ಏನ್ ಮಾಡಬೇಕು? ಯು ಹ್ಯಾವ್ ಟು ಟ್ರಾನ್ಸ್ಫರ್ ಮನಿ. ಹೌದು ಸರ್. ಸರ್ ರೈಟ್ ಸರ್, ಕೆಲವೆಲ್ಲ ತುಂಬಾ ಪರ್ಟಿನೆಂಟ್ ಪಾಯಿಂಟ್ಸ್ ರೈಸ್ ಮಾಡಿದ್ದೀರಾ ಇಲ್ಲಿ. ನೀವು ಕೊಟ್ಟಿರುವಂತ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಾಕಷ್ಟು ಇನ್ಸೈಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಇವತ್ತು ನಮ್ಗೆ ಇಲ್ಲಿ. ಸರ್ ನೀವು ಒಂದ್ ಹೇಳಿದ್ದೇನಿದೆ ಇವತ್ತು, ಡೈರೆಕ್ಟ್ ಜನಗಳಿಗೆ ಕ್ಯಾಶ್ ತಲುಪಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ನಾವು ಈ USA ನಲ್ಲಿ ನೋಡೋದು ಒಂದು ಎಕ್ಸಾಂಪಲ್, ಸುಮಾರು 34 ಮಿಲಿಯನ್ ಪೀಪಲ್ ಅನ್ಎಂಪ್ಲಾಯ್ಮೆಂಟ್ ಡೋಲ್ಗೆ ಅಪ್ಲೈ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ $1,000 ರೀಚ್ ಆಗುತ್ತೆ ಜನಗಳಿಗೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಕೀ ಮೆಜರ್ಸ್ ಸರ್. ಇವತ್ತು ಅದು ಒಂದ್ ಕಡೆಗಾದ್ರೆ, ಇನ್ನೊಂದು ನೀವು ಹೇಳ್ದಂಗೆನೆ ಆಲ್ಮೋಸ್ಟ್ ಏನ್ ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆದಾಗ ಮೈಗ್ರೇಷನ್ ಏನ್ ನೋಡಿದ್ವಿ, ಸಿಮಿಲರ್ ಕೈಂಡ್ ಆಫ್ ಮೈಗ್ರೇಷನ್ ನಾವು ನೋಡಿದೀವಿ ಸರ್. ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಶೇರ್ ಮಾಡಿದಿರ ಸರ್ ನೀವು. ಇಲ್ಲಿ ಗೌರ್ಮೆಂಟ್ ಏನ್ ಮೆಜರ್ಸ್ ನ ತಗೊಬೇಕು ಅಥವಾ ಬ್ಯಾಂಕ್ಗಳು ಇವತ್ತು ಹೇಗೆ ಮೆಜರ್ಸ್ ನ ತಗೊಬೇಕು, ಜನಗಳು ಮಧ್ಯದಲ್ಲಿ ದುಡ್ಡು ಇದು ಸರ್ಕ್ಯುಲೇಟ್ ಆಗ್ಬೋದಕ್ಕೆ ಅನ್ನೋದಕ್ಕೆ ಹೀಗೆ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಶೇರ್ ಮಾಡಿದ್ದೀರಾ ಸರ್. ಸರ್ ಇದ್ರ ಜೊತೆಗೆ ನಾವು ನಿಮ್ಮ ಈ ಪಾಯಿಂಟ್ಸ್ ಗಳನ್ನ ನಾವು ನಮ್ಮ ಯಂಗ್ಸ್ಟರ್ಸ್, ನಮ್ಮ ಯೂತ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಇವ್ರಗಳ ಮಧ್ಯೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಇದು. ಸೊ ಇಟ್ ಇಸ್ ಅ ವೆರಿ ಇನ್ಸೈಟ್ಫುಲ್ ಲೆಕ್ಚರ್ ಸರ್ ನಿಮ್ ಕಡೆಯಿಂದ. ಸೊ ವಿ ಥ್ಯಾಂಕ್ ಯು ಫಾರ್ ದಿ ಲೆಕ್ಚರ್. Thank you for the opportunity. Always pleasure, Vinay. Thank you. Thank you sir. Thank you. ಬೈ ದಿಸ್ ಫ್ರೆಂಡ್ಸ್, ಇಲ್ಲಿಗೆ ನಾವು ಈ ಒಂದು ಶೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಮುಂದಿನ ಈ ಒಂದು ಗೋಷ್ಠಿ ನೆಕ್ಸ್ಟ್ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಅನೌನ್ಸ್ ಆಗುತ್ತೆ. ಎಲ್ಲರೂ ಕೂಡ ನೀವೆಲ್ಲ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತೆಲ್ಲ ಅನ್ಕೊಂಡಿದೀನಿ. ನಾವು ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.